ಈಗ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಕೋರ್ಟಿಗೆ ಸಂಬಂಧಪಟ್ಟಾಗೆ ಯಾವುದೇ ಎವಿಡೆನ್ಸ್ ಅನ್ನು ಕೊಡ್ತಾ ಇಲ್ಲ. ಕಾನೂನಾತ್ಮಕವಾಗಿ ಯಾವುದೇ ರೀತಿಯ ಹೋರಾಟವನ್ನು ಕೂಡ ಮಾಡ್ತಾ ಇಲ್ಲ. ಬರೀ ರಾಜಕಾರಣಿಗಳನ್ನು ಬೈಯುವಂಥದ್ದು, ಸರ್ಕಾರವನ್ನು ಬೈಯುವಂಥದ್ದು, ಬೀದಿ ರಂಪಾಟ ಮಾಡುವಂಥದ್ದು ಮಾತ್ರ ನಿಂತಿದೆ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಾದ್ರೆ ಏನಾದ್ರೂ ಕೋರ್ಟಿಂದ ಮಾತ್ರ ಸಾಧ್ಯ, ಬೀದಿ ರಂಪಾಟದಿಂದ ಅಲ್ಲ. ಹಾಗಾಗಿ ಹೋರಾಟಗಾರರು ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಸೌಜನ್ಯ ಪ್ರಕರಣದಲ್ಲಿ ಈಗ ಯಾರು ಈ ತರ ಕೇಳ್ತಾ ಇದ್ದಾರಲ್ಲ, ಅದರಲ್ಲಿ ಎರಡು ವರ್ಗ ಇದೆ. ಒಂದು, ಬೇಕು ಅಂತಲೇ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕಿದಂತಹ ನಿಜವಾದ ಅಪರಾಧಿಗಳ ಅವರನ್ನ ಕಾಯ್ತಾ ಇರುವಂತಹ ನಕಲಿ ದೇವಮಾನವ ಅವರ ಕುಟುಂಬ. ಅವರು ಮಾತಾಡಿದ್ದನ್ನ ಹೌದು ಇರಬಹುದು ಅಂತೇಳಿ ಕೆಲವೊಂದಿಷ್ಟು ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ದಾರೆ, ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ ಅಂತೇಳಿ. ಆದ್ರೆ ಕಳೆದ ಒಂದು 8-10 ದಿನಗಳಿಂದ ಅನೇಕ ದಾಖಲೆಗಳು ಬಹಿರಂಗ ಆಗ್ತಾ ಇದೆ, ಸಾರ್ವಜನಿಕವಾಗಿ ಬಹಿರಂಗ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದ ಮರು ತನಿಖೆಗೋಸ್ಕರ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು 2012ರಿಂದಲೇ ಪ್ರಾರಂಭ ಮಾಡಿದ್ದಾರೆ ಈ ಹೋರಾಟ, ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ. ಸಂತೋಷ್ ರಾವ್ ನಿರಪರಾಧಿ ಆದ ಮೇಲೆ ಮರು ತನಿಖೆಗೆ ಆಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಶುರು ಆಯಿತು. ಈಗ ಮರು ತನಿಖೆ ಮಾಡಬೇಕು ಅಂತ ನಾವು ಹೇಳಕ್ಕಾಗೋದಿಲ್ಲ, ಅದನ್ನ ಪೊಲೀಸ್ ಇಲಾಖೆನೇ ಹೇಳಬೇಕಾಗತ್ತೆ, ಪೊಲೀಸ್ ಇಲಾಖೆಯ ಸಂಸ್ಥೆಗಳು ಹೇಳಬೇಕಾಗತ್ತೆ. ಹಾಗಿದ್ರೆ ಅವು ಹೇಳಿಲ್ವಾ? ಖಂಡಿತ ಹೇಳಿದೆ. ಆದ್ರೆ ಅದು ಹೇಳಿದ್ದನ್ನ ದಾಖಲೆಗಳನ್ನ ಮುಚ್ಚಿಟ್ಟಿದ್ದಾರೆ. ಯಾವ್ಯಾವ ದಾಖಲೆಗಳನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತೇನೆ. ಕೃಪೆ ಒಂದನೇದ್ದು, ದಿ ಫೈಲ್ ಅಂತೇಳಿ ಜಿ ಮಹಾಂತೇಶ್ ಅವರು RTI ಮುಖಾಂತರ ಅವರು ಹೊರಗಡೆ ತೆಗೆದಿದ್ದಾರೆ. ಆನಂತರ ನಮ್ಮ ಜಯಂತ್ ಟಿ ಅವರು RTI ಮುಖಾಂತರ ತಗೊಂಡಿದ್ದಾರೆ. ಶ್ರೀಯುತ MR ಬಾಲಕೃಷ್ಣ ಅವರು RTI ಮುಖಾಂತರ ಮಾಹಿತಿಗಳನ್ನ ಹೊರಗಡೆ ಬಹಿರಂಗ ಮಾಡಿದ್ದಾರೆ. ಅದರ ವಿವರಣೆಯನ್ನ ಕೊಡ್ತೀನಿ. ಯಾವ್ಯಾವ ದಾಖಲೆಗಳನ್ನ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಸಂಬಂಧಪಟ್ಟಂತೆನೆ ಯಾರ್ಯಾರು ಕೇಳ್ತಾ ಇದಾರಲ್ಲ, ನೀವ್ ಯಾಕೆ ಕೋರ್ಟಿಗೆ ಹೋಗಿಲ್ಲ, ಯಾಕೆ ರಂಪ ಮಾಡ್ತೀರಿ, ಯಾಕೆ ಬೀದಿ ಹೋರಾಟ ಮಾಡ್ತೀರಿ, ಅವರೆಲ್ಲರೂ ದಯವಿಟ್ಟು ಈ ದಾಖಲೆಗಳನ್ನ ಗಮನಿಸಬೇಕು. ಒಂದನೇದು, ಫೆಬ್ರವರಿ 21, 2017ಕ್ಕೆ ಸ್ವತಃ CBI ಬರೀತದೆ. ಏನು ಅಂತ ಹೇಳಿದ್ರೆ, ಇದು ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ, ಆನಂತರ ಇನ್ನು ಯಾರ್ಯಾರು ಲೋಪ ಇದೆ, ಟೋಟಲ್ 325 ಪುಟಗಳ ವರದಿಯನ್ನ ಕೊಡ್ತದೆ. ಅದರಲ್ಲಿ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ FSL ರಿಪೋರ್ಟ್ ತರಿಸಿ ಅಂತ ಹೇಳ್ತಾರೆ. ತರಿಸಿ ಅವರಿಗೆ ದಂಡನೆಯನ್ನ ಕೊಡಬೇಕು. ಯಾರು ಹೇಳೋದು? ಹೋರಾಟಗಾರ ಹೇಳೋದಲ್ಲ, ತನಿಖೆ ಮಾಡಿದಂತಹ CBIನೇ ಹೇಳ್ತದೆ, ರೆಫರ್ ಮಾಡ್ತದೆ ರಾಜ್ಯ ಸರ್ಕಾರಕ್ಕೆ. ನೋಡಿ, ಈ ತನಿಖೆಯಲ್ಲಿ ಲೋಪದೋಷ ಇದೆ, ನಾವು ತಗೊಳ್ಬೇಕಾದ್ರೆ ನಮ್ಗೆ ಖಂಡಿತ. ಫಾರ್ ಎಕ್ಸಾಂಪಲ್ ನೋಡಿ, ಈಗ CBIಗೆ ಫೈಲ್ ಹ್ಯಾಂಡ್ ಓವರ್ ಮಾಡಿದಾಗ ಅದು ಸ್ಟಡಿ ಮಾಡ್ತದೆ. ಅದಕ್ಕೆ ಅದರದೇ ಆದಂತಹ ಒಂದು ಪದ್ಧತಿ ಇದೆ, ಇನ್ವೆಸ್ಟಿಗೇಷನ್ ರೀತಿ ಇದೆ, ಪ್ರೊಸೀಜರ್ ಇದೆ. ಎಲ್ಲೆಲ್ಲಿ ಲೋಪದೋಷ ಆಗಿದೆ FSL ರಿಪೋರ್ಟ್ ತರಿಸಿ, ಆನಂತರ ಡಾಕ್ಟರ್ ಆದಮ್ ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಈ ಕೆಲಸ ಏನ್ ಮಾಡಬೇಕು? ಆಮೇಲೆ ಸರ್ಕಾರದಿಂದನೇ ಆರೋಗ್ಯ, ಈಗ ನೋಡಿ ಒಂದೇ ದಾಖಲೆ ಇದೆ, ಫೈಲ್ ಇತರ ತೆಗೆದಿದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪತ್ರ ಸಂಖ್ಯೆ 29 MSI 2017 2017ರಲ್ಲಿ 2017ರಲ್ಲಿ ಅವ್ರ ಮೇಲೆ ತನಿಖೆ ಆಗಬೇಕು, ದಂಡನೆ ಆಗಂತ ಹೇಳ್ಬಿಟ್ಟಿದೆ. ಆದ್ರೆ ಇದನ್ನ ಸರ್ಕಾರ ಮುಚ್ಚಿಟ್ಕೊಂಡಿದೆ. ಇದು ಒಂದನೇದು. ಎರಡನೇದು, DGP CID ಸಲೀಂ ಸಾಹೇಬರು, ಹಿರಿಯ IPS ಅಧಿಕಾರಿಗಳು, ಅವರು ರೆಕಮೆಂಡ್ ಮಾಡ್ತಾರೆ ಇದನ್ನ ಮರು ತನಿಖೆ ಆಗಬೇಕು ಅಂತ ಹೇಳಿ 2023 ಡಿಸೆಂಬರ್ ಮಾಡ್ತಾರೆ. ಅದರಲ್ಲಿನೂ ಕೂಡ ಯಾವ ರೀತಿ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಮಟ್ಟದ ಜನಾಗ್ರಹ ಆಗ್ತಾ ಇದೆ. ಅದು ಅಷ್ಟೇ ಅಲ್ಲ, ಒಬ್ಬ DGP ರ್ಯಾಂಕ್ ನಲ್ಲಿರುವಂತಹ ಅತ್ಯುನ್ನತ ಅಧಿಕಾರಿ, ಅತ್ಯುನ್ನತ ಹಿರಿಯ IPS ಅಧಿಕಾರಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ CID.
ಸಿಐಡಿ ತನಿಖೆಯನ್ನು ಕೂಡ ಸಿಐಡಿ ಮಾಡಿತ್ತಲ್ಲ, ಅವ್ರು ಸುಮ್ಮನೆ ಹೇಳೋದಿಲ್ಲ, ಸುಮ್ಮನೆ ರಸ್ತೆ ನಿಂತ್ಕೊಂಡು ಹೇಳೋದಿಲ್ಲ, ಎಲ್ಲ ತನಿಖೆಯನ್ನ ಅಧ್ಯಯನ ಮಾಡಿ ಹೇಳಿರ್ತಾರೆ ಇದು ಮರು ತನಿಖೆ ಆಗಬೇಕು ಅಂತ ಹೇಳಿ. ಇದು ಕೂಡ ಸರ್ಕಾರಿ ದಾಖಲೆ, ಸರ್ಕಾರಿ ದಾಖಲೆನೇ. ಹಾಗಿದ್ರೆ ಇಲ್ಲಿ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರ ಸೌಜನ್ಯ ಹೋರಾಟಗಾರರು? ಆಲ್ರೆಡಿ ಈ ರಾಜ್ಯದ ಸಿಐಡಿಯ ಮುಖ್ಯಸ್ಥ ಹಿರಿಯ ಅಧಿಕಾರಿಗಳೇ ಹೇಳ್ತಾರೆ ಮರು ತನಿಖೆ ಆಗಬೇಕು ಅಂತ ಹೇಳಿ. ಇದು ಮುಚ್ಚಿಟ್ಟಂತ ದಾಖಲೆ 2, ಪತ್ರ ಸಂಖ್ಯೆ ನೋಡಿ 4/12/2023 ಹೇಳ್ತಾರೆ. ಡಿಸೆಂಬರ್ 2023 ಹೋರಾಟ 2ನೇ ಹಂತದ ಹೋರಾಟ ಪ್ರಾರಂಭ ಆಗಿದೆ ಸರ್. ಸಂತೋಷ್ ರಾವ್ ಖುಲಾಸೆ ಆದ್ಮೇಲೆ 2023 ಜೂನ್. ಇಲ್ಲಿ ಅವ್ರು ಹೇಳ್ತಾರೆ 2023 ಹೇಳ್ತಾರೆ, ಡಿಸೆಂಬರ್ ಹೇಳ್ತಾರೆ. ಅಂದ್ರೆ ಈ ಉತ್ತರಾಯ ತಿಥಿಯಲ್ಲಿ ಉಳಿದಿತ್ತಲ್ಲ ಇಡೀ ಕರಾವಳಿಯಲ್ಲಿ ಪೂರ್ತಿ ಹೋರಾಟ ಬಹಳ ಜೋರಾಗಿ ನಡೀತು. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮತ್ತು ಕೇಸ್ ಸ್ಟಡಿ ಮಾಡಿ ಹೇಳ್ತಾರೆ ಮರು ತನಿಖೆ ಆಗಬೇಕು ಅಂತ ಹೇಳಿ. ಇಲ್ಲಿ ಒಂದು ಕಡೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೆ ಎಲ್ಲ ಹೋರಾಟಗಾರರು ಮರು ತನಿಖೆ ಆಗಲಿ ಅಂತ. ಇಲ್ಲಿ ನೋಡಿದ್ರೆ ಸ್ವತಃ ರಾಜ್ಯದ ಹಿರಿಯ ಅಧಿಕಾರಿಗಳೇ ಶಿಫಾರಸು ಮಾಡಿದರೆ ಮರು ತನಿಖೆ ಆಗಬೇಕು ಅಂತ ಹೇಳಿ. ಅದು ಹೋರಾಟದ ಫಲ. ಹೋರಾಟದಿಂದ ನಾವು ಏನೇನು ದಾಖಲೆಗಳನ್ನು ಬಿಡುಗಡೆ ಮಾಡಿದೀವಿ ಅವರಿಗೂ ಕೂಡ ಮನವರಿಕೆ ಆಗಿದೆ ಮೇಲೆ ಸುಖ ಸುಮ್ಮನೆ ಹೇಳಲ್ಲ ಸರ್. ಅದಕ್ಕೆ ಏನ್ ಮಾಡಿದ್ದಾರೆ ಈಗ, ಆ ಹೋರಾಟವನ್ನೇ ನಿಲ್ಲಿಸಲಿಕ್ಕೆ ಒಂದು ಬಹಳ ದೊಡ್ಡ ಪಿತೂರಿ ಷಡ್ಯಂತ್ರ ನಡೆಯುತ್ತೆ. ಸ್ಟೇ ತಗೊಂಡು ಬರೋದು. ಹೋರಾಟವನ್ನು ನಿಲ್ಸಿದ್ರೆ ಇನ್ನು ಯಾವ ಅಧಿಕಾರಿ ಬರೀದು ಬೇಡ, ಇನ್ನೊಂದ್ಸಲ ತನಿಖೆ ಮಾಡಿ ಅಂತ ಹೇಳಿ. ಆಮೇಲೆ 3ನೇದು ಪ್ರಮುಖ ದಾಖಲೆ ಮುಚ್ಚಿಟ್ಟಿದ್ದು. ನಾನು ಹೇಳ್ತಾ ಇರೋದು ದಯವಿಟ್ಟು ಎಲ್ಲರ ಗಮನಕ್ಕೂ ಇರಲಿ. ಮುಚ್ಚಿಟ್ಟಂತ ಸೌಜನ್ಯ ಪ್ರಕರಣದಲ್ಲಿ ಮುಚ್ಚಿಟ್ಟಂತ ಪ್ರಮುಖ ದಾಖಲೆಗಳು ಮರು ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಕೊಟ್ಟಂತದ್ದು, ಸರ್ಕಾರಕ್ಕೆ ಕೊಟ್ಟಂತದ್ದು. ಇವ್ರು ಹೇಳ್ತಾರಲ್ಲ ನ್ಯಾಯಾಲಯಕ್ಕೆ ಯಾಕೆ ಕೊಡ್ತಾ ಇಲ್ಲ, ನಾವು ಕೊಡೋದಲ್ಲ. ಅದು ಕೂಡ ಸೌಜನ್ಯ ಪರ ಹೋರಾಟಗಾರರು ಮಾಡಿದ ದಾಖಲೆ ಅಲ್ಲ, ಇದು ಸರ್ಕಾರಿ ದಾಖಲೆಗಳಿದೆ ಅಲ್ಲ. ಸರ್ಕಾರಿ ಅದರಲ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೆಡ್ ಸಿಐಡಿ ಮುಖ್ಯಸ್ಥರು ಕೊಟ್ಟಿದ್ದು. 3ನೇ ನೋಡಿ 31/1/2024 ಏನ್ ಹೇಳ್ತಾರೆ, ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್ ಸಾಹೇಬ್ ಹೇಳ್ತಾರೆ, ಶಿಫಾರಸು ಮಾಡ್ತಾರೆ. ಅಂದ್ರೆ ಮರು ತನಿಖೆಗೆ ಅಭಿಪ್ರಾಯ ಕೇಳ್ತಾರೆ ಎಜಿ ಅವರಿಗೆ, ಅಟಾರ್ನಿ ಜನರಲ್ ಅವರಿಗೆ. ನೋಡಿ ಇದನ್ನ ಮರು ತನಿಖೆ ಮಾಡಬೇಕು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಿ ಈ ರಾಜ್ಯದ ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್ ಸಾಹೇಬ್ರು ಹೇಳ್ತಾರೆ. ಇಡೀ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಹೇಳ್ತಾರೆ ಇದು ಮರು ತನಿಖೆ ಮಾಡಬೇಕು, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ. 31/1/2024 ಅಂದ್ರೆ ಇಲ್ಲಿ ಇದನ್ನು ಮಾಡಿದ್ದು, ಸಾರಿ 2/1/2024 ಅದು ಹೋಗುತ್ತೆ. ಸಾರಿ ಅಂದ್ರೆ 31/1/2023 ಕಳಿಸ್ತಾರೆ ಅವ್ರಿಗೆ. ಅಂದ್ರೆ ಸ್ವಲ್ಪ ಇದನ್ನಾಗಿದೆ, ಅವ್ರಿಗೆ ರಿಸೀವ್ ಆಗೋದು 3/1/2024. ಅಂದ್ರೆ ಯಾರು ಕಳಿಸಿದ್ರು? ಡಿಜಿ ಅಂಡ್ ಐಜಿಪಿ. ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್ ಕಳಿಸಿದ್ರು. ಹೌದು, ಎಜಿ ಅವ್ರಿಗೆ ಕಳಿಸ್ತಾರೆ. ಓಕೆ, ಎಜಿ ಅವರಿಗೆ ಕಳಿಸ್ತಾರೆ. ಅಟಾರ್ನಿ ಜನರಲ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಿ. ಆದ್ರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಎಜಿ ಅವರು ಇದನ್ನ ಬುಡಕಿಟ್ಕೊಂಡು ಕುಂತ್ಬಿಡ್ತಾರೆ. ಇದು ಯಾರಿಗೂ ಸಾರ್ವಜನಿಕರ ಗಮನಕ್ಕೆ ತರೋದಿಲ್ಲ. ಅವರು ಒಂದು ಅಭಿಪ್ರಾಯವನ್ನೇ ತಿಳಿಸೋದಿಲ್ಲ. ತಿಳಿಸ್ಬೇಕಲ್ಲ, ಉಪ್ಪು ಹಾಕಿಟ್ಟಿರ್ತಾರೆ, ಅಲ್ಲೇ ಉಪ್ಪಿನಕಾಯಿ ಬರಣೆಯಲ್ಲಿ ಉಪ್ಪು ಖಾರ ಹಾಕಿ ಇಟ್ಟು ಕುಂತ್ಬಿಟ್ಟಿರ್ತಾರೆ ಅಷ್ಟೇ. ಜಾಮ್ ಯಾವುದೇ ಅಭಿಪ್ರಾಯಗಳನ್ನ ತಿಳಿಸುವುದಿಲ್ಲ. ಆ ನಂತರ ಆ ಎಜಿ ಯಾರು ಅಂತ ಹೇಳಿದ್ರೆ, ಹಿಂದೆ ಒಬ್ಬ ಲೋಕಾಯುಕ್ತ, ಹೈಲಿ ಕರಪ್ಟ್ ಲೋಕಾಯುಕ್ತ ಇದ್ರು, ಅವ್ರ ಮೇಲೆ ಅನೇಕ ಆರೋಪಗಳಿದ್ದು, ವಿಶ್ವನಾಥ್ ಶೆಟ್ಟಿ ಅಂತ ಹೇಳಿ ಸರ್, ಅವ್ರ ಮಗನೇ ಎಜಿ ಇದ್ರು. ಆ ವಿಶ್ವನಾಥ್ ಶೆಟ್ಟಿ ಸಾಹೇಬ್ ಮಹಾನುಭಾವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ನಕಲಿ ದೇವಮಾನವನ ಜಾಗ, ಇನ್ನೊಬ್ಬರ ಜಾಗ, ಒಬ್ಬರದ್ದು ಜಾಗ ಹೊಡ್ಕೊಳಕ್ ನೋಡಿದ್ರು. ಅವ್ರು ಕೊಡ್ಲಿಲ್ಲ, ಅವ್ರು ಗಟ್ಟಿಯಾಗಿ ನಿಂತ್ಕೋಬೇಕು, ನಾನು ಯಾಕೆ ಕೊಡ್ಲಿ ಅಂತ ಹೇಳಿ ಮೂಡ್ಬಿದ್ರೆ, ನಾನು ಜಾಗದಲ್ಲಿ ನಾನು ಶಾಲೆ ಕಟ್ಟಿಸ್ಬೇಕು ಅಂತ ಹೇಳಿ. ಹಾಗಿದ್ರೆ ಇವ್ರು ಏನ್ ಮಾಡ್ತಾರೆ, ನಕಲಿ ದೇವಮಾನವನ ಹತ್ರ ಅವರು ಲೋಕಾಯುಕ್ತ ಚೀಫ್ ಹೋಗಿರ್ತಾರೆ, ವಿಶ್ವನಾಥ್ ಶೆಟ್ಟಿ ಅವರು ಹೋದಾಗ. ಹಾಗಿದ್ರೆ ಲೋಕಾಯುಕ್ತ ತನಿಖೆ ಮಾಡಿಸ್ತಾರೆ ಸರ್. ಸಿವಿಲ್ ಮ್ಯಾಟರ್ ಒಂದು. ಆ ನಂತರ ಆ ಜಾಗೆ ಓನರ್ ಯಾರು ಈ ನಕಲಿ ದೇವಮಾನವನಿಗೆ ನಾನು ಕೊಡಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಪಾಪ ಅವರು ಗವರ್ಮೆಂಟ್ ಅಫಿಷಿಯಲ್ಲೇ ಅಲ್ಲ, ಲೋಕಾಯುಕ್ತ ವ್ಯಾಪ್ತಿಗೆ ಬರುವುದನೇ ಇಲ್ಲ. ಆದ್ರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಂದು ಪಂಚಾಯತಿ ಮಾಡಕ್ ಬರ್ತಾರೆ, ನೀವು ಒಪ್ಕೊಂಡ್ಬಿಡಿ, ನೀವು ಜಾಗ ಕೊಟ್ಬಿಡಿ ಅವ್ರಿಗೆ. ಲೋಕಾಯುಕ್ತ
ಅವರ ಮಗನೇ ಈ ಎಜಿ ಮಹಾನುಭಾವ ಮುಚ್ಚಿಟ್ಕೊಂಡು ಕುಂತಿದ್ರಲ್ಲ, ಅವರ ಮಗನೇ ಅಂದ್ರೆ ಈ ನಕಲಿ ದೇವಮಾನವನ ಚೇಲ, ಬಕೆಟ್, ಚಮಚ. ಸಿಟ್ಟು ಬರಲಿಲ್ಲ ಅಂದ್ರೆ ಇನ್ನೇನ್ ಮಾತಾಡೋದು ನಾವು? ಸಿಟ್ಟು ಬರುದಲ್ಲ, ಹೋರಾಟ ಮಾಡಿದ್ರೆ ಇನ್ನೇನ್ ಮಾಡೋದು ಅಂತ ಹೇಳಿ, ಇದಕ್ಕೆ ಏನ್ ಮಾಡೋದು? ಹೋರಾಟ ಮಾಡೋದು ತಪ್ಪ ಹಾಗಿದ್ರೆ? ಈ ನಕಲಿ ದೇವಮಾನವನ ಛೇಳನಿಟ್ಕೊಂಡು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಮರು ತನಿಖೆ ಆಗಬೇಕು, ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಿದ್ರೆ ಮುಚ್ಚಿಕೊಂಡು ಕುಂದಿರ್ತಾನ ಅವನು ಎಜಿ. ಅಭಿಪ್ರಾಯ ನಾವು ಹೋರಾಟ ಮಾಡೋದು ತಪ್ಪ ಹಾಗಿದ್ರೆ? ಬೀದಿರಪ್ಪನ ನಾವು ಮಾಡ್ತಾ ಇರೋದು. ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬರೆದಿದ್ದಲ್ಲ, ತಾಯಿ ಕುಸುಮಾವತಿ ಬರೆದಿದ್ದಲ್ಲ, ಗಿರೀಶ್ ಭಟ್ಟಣ್ಣ ಅವರು, ಜಯಂತಿ ಅವರು ಬರೆದಿದ್ದಲ್ಲ, ಈ ರಾಜ್ಯದ ಡಿಜಿ ಅಂಡ್ ಐಜಿಪಿ ಪೊಲೀಸ್ ಮಹಾನಿರ್ದೇಶಕರು ಬರೆದಿದ್ದನ್ನ ಏನು ಹೇಳಿದ್ರೆ ಮುಚ್ಚಿಟ್ಕೊಂಡು ಕುಂದರ್ತಾನೆ ಬಿಡುತ್ತೆ. ಬೀದಿರಪ್ಪ ಮಾಡುತ್ತಪ್ಪ ನೀವು ಕೇಳಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ 4ನೇದು, ಇದರಲ್ಲಿ ಏನಾಗ್ತದೆ, ಮರು ತನಿಖೆ ಮಾಡಿ ಅಂತ ಡಿಜಿ ಅಂಡ್ ಐಜಿಪಿನ ಹೇಳಿದ್ದಾರೆ. ಹೈಕೋರ್ಟ್ ಅಲ್ಲಿ ಸೌಜನ್ಯ ಪ್ರಕರಣ ಮರು ತನಿಖೆಯ ಬಗ್ಗೆ ವಾದ ವಿವಾದ ನಡೀಬೇಕಾದ್ರೆ SP2 ಮಜ್ಜಿಗೆ ಅವ್ರು ಏನು ಮಾತಾಡೋದಿಲ್ಲ. ಇದನ್ನ ಹೇಳ್ಬೇಕು ತಾನೆ, ನೋಡಿ ನಾವು ಅಭಿಪ್ರಾಯ ಕೇಳಿದೀವಿ ಮರು ತನಿಖೆಗೆ ಅಂತ ಹೇಳ್ಬೇಕು ತಾನೆ. ಆನಂತರ CBIನವರು ಮಾಹಿತಿ ಅಂದ್ರೆ ಏನೋ ದಂಡನೆ ಮಾಡಬೇಕು ಅಂತ. ಮಜ್ಜಿಗೆ ಅಂದ್ರೆ SPP ರಾಜ್ಯ ಸರ್ಕಾರದ ಪರವಾಗಿ ಅಭಿಯೋಜಕರು, SP ಇದೇ ಸರ್ಕಾರದ ಇದೇ ಸರ್ಕಾರದನೆ ಅವರು ಕೋರ್ಟಿಗೆ ಮುಚ್ಚಿಡ್ತಾರೆ. ಕೋರ್ಟಿಗೆ CBI ಪತ್ರ ಬರೆದಿದ್ದನ್ನು ಮುಚ್ಚಿಡ್ತಾರೆ. ಇದೇ ರಾಜ್ಯದ ಡಿಜಿ ಅಂಡ್ ಐಜಿಪಿ ಸಾಹೇಬರು ಮರು ತನಿಖೆಗೆ ಅಭಿಪ್ರಾಯ ಕೇಳಿದ್ದನ್ನು ಮುಚ್ಚಿಡ್ತಾರೆ. ಕೋರ್ಟಿಗೆ, ಹೈಕೋರ್ಟಿಗೆ ಮುಚ್ಚಿಡ್ತಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಇಷ್ಟು ದೊಡ್ಡ ಹುದ್ದೆಯಲ್ಲಿರುವಂತ SP ಕೆಲಸ ಇದೆ ಮುಚ್ಚಿಡೋದೇ ಕೆಲಸ ಸರ್. ಇಷ್ಟಲ್ಲ, ನೀವು ಇದ್ರಿ, ನಮ್ಮ ಸುಬ್ರಹ್ಮಣ್ಯ ಹಂಡಿಗೆ ಅವರು ಇದ್ರು, ಕುಡ್ಲಾ ರಾಂಪೇಜ್ ಇದ್ರು, ಸಂಚಾರಿ ಸ್ಟುಡಿಯೋ ಮತ್ತು ಇನ್ನೂ ಎಲ್ಲಾ ಪ್ರಮುಖರು ಕೋರ್ಟ್ ಹಾಲ್ ನಲ್ಲಿ ಇದ್ವಿ ನಾವು. ಹಾಗಾದ್ರೆ ನ್ಯಾಯ ಕೊಡು ಸರ್. ಮಜ್ಜಿಗೆ ಅವರ ಬಗ್ಗೆ ಮಾತಾಡೋದಿಲ್ಲ, ಮರು ತನಿಖೆಯ ವಿರುದ್ಧವಾಗಿ ಮಾತಾಡ್ತಾರೆ. ಅಲ್ಲ, ಹಾಗಾದ್ರೆ ನ್ಯಾಯ ಕೊಡುದು ಅಂತ ಹೇಳಿ ಇವರು ಒಂದು ಇದಲ್ಲ, ಸರ್ಕಾರದ ಒಂದು ಮೈನ್ ಜನಲ್ ಏನು ಕಾನೂನಿನ ಇದರಲ್ಲಿ ಇವ್ರು ಹಾಗೆ ಮಾಡಿದ್ರೆ ನ್ಯಾಯ ಕೊಡುದು. ಈಗ ಕೇಳ್ತಾ ಇದಾರಲ್ಲ, ಯಾಕೆ ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ನಾವು ಹೇಳ್ತಾ ಇದೀವಿ, ಯಾಕೆ ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ? ನ್ಯಾಯಾಲಯದಲ್ಲಿ ಸಂತ್ರಸ್ತೆಯ ಪರವಾಗಿ ಇರಬೇಕಾದಂತಹ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಈ ನಕಲಿ ನಿಜವಾದ ಅತ್ಯಾಚಾರಿಗಳ ಛೇದಾಗಿ ವರ್ತಿಸ್ತಾ ಇದ್ದಾರೆ. ಅವರು ಬಕೆಟ್ ಆಗಿ ಅವರು ಚಮಚಾಗಿರಿ ಮಾಡ್ತಾ ಇದ್ದಾರೆ. ಇನ್ನೇನಂತ ಹೋಗ್ಬೇಕು? ಆಲ್ರೆಡಿ ಅಧಿಕಾರಿಗಳು ತನಿಖಾ ಸಂಸ್ಥೆ ಹೇಳಿಬಿಟ್ಟಿದೆ, ಇದು ಮರು ತನಿಖೆ ಆಗಬೇಕು. CID DGPನೇ ಹೇಳಿದ್ದಾರೆ. ಅವರೇ ಹೇಳೋದು ಅವರೇ ಮುಚ್ಚಿಸಿಡೋದು ಒಳ್ಳೆ ಕೆಲಸ. ಇದು ಕೋರ್ಟಿಗೆ ಮುಚ್ಚಿಟ್ಟಂತಂದು. ಇನ್ನೊಂದು 5ನೇದು ಸರ್, ವೆರಿ ಇಂಪಾರ್ಟೆಂಟ್, ಅಕ್ವಿಟಲ್ ಕಮಿಟಿ ಸಲುವಾಗಿ ನಾವು 6ನೇ ತಾರೀಕಿಗೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಏನೋ ಒಂದು ಪಿಳೆ ನೆವ ಅಂತ ಹೇಳಿ ಯಾವುದೋ ಒಂದು ಸುಳ್ಳು ಫೇಕ್ ಚಾಟ್ ಅನ್ನ ತೋರಿಸಿ 6ನೇ ತಾರೀಕಿನ ಪ್ರತಿಭಟನೆಯನ್ನ ಸ್ಟೇ ತಗೊಂಡು ಬಂದಿದ್ದಾರೆ. ಅವಾಗ ನಮ್ಮ ಉದ್ದೇಶ ಏನಿತ್ತು, ಅಕ್ವಿಟಲ್ ಕಮಿಟಿ ಮಾಡಬೇಕು ಮತ್ತು ರಾಜ್ಯದ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸೌಜನ್ಯ ಹೆಸರಿನಲ್ಲಿ ಒಂದು ಹೆಲ್ಪ್ ಲೈನ್ ಮಾಡಬೇಕು ಅಂತ ಇತ್ತು. ಅಕ್ವಿಟಲ್ ಕಮಿಟಿನೂ ಕೂಡ ಯಾವ ರೀತಿ ಮುಚ್ಚಿಟ್ಟಿರಿ ನೋಡಿ, ಅದು ಕೂಡ ದಾಖಲೆಗಳನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ. ಕೃಪೆ ನಮ್ಮ ಹಿರಿಯ ನ್ಯಾಯವಾದಿಗಳಾದಂತಹ MR ಬಾಲಕೃಷ್ಣ ಅವರದ್ದು ಆಲ್ರೆಡಿ ಹೇಳಿದ್ದೀವಿ ನೋಡಿ. ಅದನ್ನು ಕೂಡ ಮುಚ್ಚಿಟ್ಟಿದ್ದಾರೆ, ಸಾರ್ವಜನಿಕರಿಂದ ಮುಚ್ಚಿಟ್ಟು. ಹಾಗಾದ್ರೆ ಇಷ್ಟು ಮುಚ್ಚಿಟ್ಟ ಅಧಿಕಾರಿಗಳ ಅನಾಮಿಕರಲ್ಲ ಇರಲ್ಲ, ಅನಾಮಿಕರಲ್ಲ ಸರ್. ಸರ್ಕಾರದ ಸಂಬಳ ತಿನ್ನುವವರೇ, ಜನಸಾಮಾನ್ಯರ ಟ್ಯಾಕ್ಸ್ ತಗೋತಾರೆ, ಅವರೇ ಮುಚ್ಚಿಟ್ಟಿದ್ದಾರೆ. ಇದೆಲ್ಲ ಈಗ ನೀವು ಹೇಳ್ತಿರುವಂತ ಎಲ್ಲಾ ಪ್ರಕರಣಗಳನ್ನು ಮುಚ್ಚಿಟ್ಟವರು ಸರ್ಕಾರದ ನಮ್ಮ ಟ್ಯಾಕ್ಸಿನ ಸಂಬಳ ತಿನ್ನುವಂತ ಅಧಿಕಾರಿ ವರ್ಗದವರೇ ಇದನ್ನ ಮಾಡುದು. ನನಗನ್ಸುತ್ತೆ ಸಂತೋಷ್ ರಾವ್ ಹೇಳಿದ್ರೆ ಮುಚ್ಚಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿಂದ ಬಚಾವ್ ಆಗೋದವನಲ್ಲ ಸಂತೋಷ್ ರಾವ್. ಜನ ಅರ್ಥ ಮಾಡ್ಕೊಳ್ಳಿ, ಅತ್ಯಾಚಾರಿಗಳ ಆರೋಪ ಇರೋದು ಅವನು ಅಂತ ಹೇಳಿ. ಯಾಕಂದ್ರೆ ಸಂತೋಷ್ ರಾವ್ ಅಷ್ಟು ಪವರ್ಫುಲ್ ಅಲ್ಲ. ಈ ಚಾದಂಗಡಿಯಲ್ಲಿ, ಸಣ್ಣ ಚಾದಂಗಡಿಯಲ್ಲಿ ಕಪ್ಪು ಬಚ್ಚಿ ತುಳಿಯುವಂತ ಸಂತೋಷ್ ರಾವ್ AG ವರದಿ ಮುಚ್ಚಿಡ್ತಾರೆ, CBI ಕೊಟ್ಟಂತ ಶಿಫಾರಸನ್ನ ಮುಚ್ಚಿಡ್ತಾರೆ, ADGPದು DGPದು ವರದಿ ಮುಚ್ಚಿಡ್ತಾರೆ. ಸಂತೋಷ್ ರಾವ್ ಕಪ್ಪು ಬಸಿ ತೊಳೆಯುವಂತಹ ಹೋಟೆಲ್ ನಲ್ಲಿ ತೊಳೆಯುವಂತ ಸಂತೋಷ್ ರಾವ್ ಅಷ್ಟು ಪವರ್ಫುಲ್. ನೆಕ್ಸ್ಟ್ ನೋಡಿ, ಇದು ಅಕ್ವಿಟಲ್ ಕಮಿಟಿಯಲ್ಲಿ CBI ಕೂಡ ಮುಚ್ಚಿಟ್ಟಿದ್ದಾರೆ. ಅಕ್ವಿಟಲ್ ಕಮಿಟಿ ನಿರ್ಣಯ
ಹೋಗ್ಬೇಕಲ್ಲ ಸಿಬಿಐಗೆ. ಹೋಗ್ಬೇಕು. ಸಿಬಿಐ ನಮಗೆ ಇನ್ನೊಂದು ನನಗೆ ಶಿಫಾರಸು ಮಾಡ್ಲಿ ಅಂದವರು ಸಿಬಿಐ ಕಳಿಸ್ಬೇಕಲ್ಲ. ಸಿಬಿಐಗೂ ಮುಚ್ಚಿಟ್ರು, ಸಾರ್ವಜನಿಕರಿಂದ ಮುಚ್ಚಿಟ್ರು, ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಜಿದಾರರು ಸಂತ್ರಸ್ತೆ ಕುಟುಂಬಕ್ಕೂ ಮುಚ್ಚಿಡೋದೇ ಇವ್ರ ಕೆಲಸ. ಅಲ್ಲ ಒಂದು ಸರ್, ಸಂತೋಷ ಈಗ ಅರ್ಜಿದಾರರಿಗೆ ಅವ್ರು ನೋಟಿಸ್ ಕೊಡ್ಲಿಕ್ಕೆ ಪಾಪ ಅವರು ಇಲ್ಲಿ ಇಲ್ಲ, ಪಾಪ ಅವ್ರು ಹೋಗಿ ಆಗಿದೆ, ಹಾ. ಇವ್ರು ಅಲ್ಲೇ ಹೋಗ್ಬೇಕಷ್ಟೇ, ಇನ್ನು ಹಾ. ಅವ್ರಿಗೆ ನೋಟಿಸ್ ಕೊಡ್ಬೇಕಾದ್ರೆ ಎಲ್ಲಿ ಮೇಲೆ ಹೋಗ್ಬೇಕಷ್ಟೇ ಇವರು. ಅದೇ ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ ಅಂತ ಕೇಳ್ತಾರಲ್ಲ. ಆನಂತರ ಅಲ್ಲ ಅದು ದೊಡ್ಡ ತಪ್ಪಲ್ಲ ಸರ್. ಈಗ ಅರ್ಜಿದಾರರಿಗೆ ಒಂದು ನೋಟಿಸ್ ಕೊಡ್ಲೇಬೇಕಲ್ಲ. ಕೊಡ್ಲೇಬೇಕು. ಹಾ? ಮುಚ್ಚಿದೆ. ಯಾಕೆ ಕೊಡ್ಲಿಲ್ಲ? ಸಂತೋಷ್ ರಾವ್ ಬಚಾವ್ ಮಾಡ್ಬೇಕಲ್ಲ. ಕೋರ್ಟ್ ಆದ್ರೂ ಕೊಡ್ಬೇಕಲ್ಲ ಸರ್. ಸಂತೋಷ್ ರಾವ್ ಬಚಾವ್ ಮಾಡ್ಬೇಕಲ್ಲ. ಸಂತೋಷ್ ರಾವ್ ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿ. ಸಂತೋಷ್ ಆಮೇಲೆ ರಾವ್ ಈ ಕಾರ್ಯಾಂಗದ ಒಳಗಡೆ ಇಷ್ಟು ಲೋಪದೋಷಗಳು ಇವತ್ತು ನಮ್ಮ ಡಾಕ್ಯುಮೆಂಟ್ರಿ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ನಾವು ಪ್ರತಿಯೊಂದನ್ನು ಬಹಿರಂಗ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಏನು, ಹೋರಾಟಗಾರರ ಕೆಲಸ ಏನು, ಎಲ್ಲೆಲ್ಲಿ ಲೋಪದೋಷ ಆಗಿದೆ ಅಂತೇಳಿ ಹೋರಾಟದ ಈ ತನಿಖಾ ಲೋಪದೋಷ. ಅಲ್ಲ ಸರ್, ಈ ಲೋಪದೋಷಗಳನ್ನು ಸರಿ ಮಾಡೋದು ಯಾರು ಸರ್? ಹಾಗಾದ್ರೆ ಸರ್ಕಾರ ಮಾಡಬೇಕು, ಸಂಬಂಧಪಟ್ಟಂತ ನ್ಯಾಯಾಲಯ ಮಾಡಬೇಕು. ನಾವು ಮಾಡಕ್ ಆಗುದಿಲ್ಲ. ನಾವು ಜನಸಾಮಾನ್ಯರ ಪರವಾಗಿ ನಾವು ಮಾಡ್ಲಿಕ್ಕೆ ನಮ್ಮನ್ನು ಹೋರಾಟ ಮಾಡಿ ನೋಡಿ. ನಾವೆಲ್ಲಿಂದ ಮಾಡಬೇಕು? ಜನಸಾಮಾನ್ಯರನ್ನು ಒಟ್ಟು ಕೂಡಿ ನ್ಯಾಯ ಕೇಳಬೇಕು, ಬೀದಿಗೆ ಇಳಿಬೇಕು. ಅದನ್ನೆಷ್ಟೇ ಮಾಡ್ತಾರಲ್ಲ, ಅದಕ್ಕೆ ಯಾವ ರೀತಿ ಉತ್ತರ? ಈಗ ಹೇಗೆ ಸರ್ ಇದನ್ನು ಅತ್ಯಾಚಾರ ಮಾಡ್ಕೊಂಡೇ ಇರ್ಲಿ ಅಂತ ಹೇಳಿ ಬಿಡುವುದಾ? ಇನ್ನು ಯಾರು ಅತ್ಯಾಚಾರ ಮಾಡಿದ್ರೆ ಅವರ ಹೆಣ್ಮಕ್ಳನ್ನ ಇದೇ ರೀತಿ ಅತ್ಯಾಚಾರ ಮಾಡ್ತಾನೆ ಇರ್ಲಿ ಅಂತ ಬಿಡುವುದ ನಾವು? ಇದನ್ನಾಗಲ್ಲ ಕೇಳಲಿಕ್ಕೆ ಇಲ್ವಾ? ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು ಸರ್. ಮಾಧ್ಯಮ ಇಲ್ಲಿ ಮಾಡ್ತಾರೆ. ಟಿವಿ ಚಾನೆಲ್ಗಳಿದಾವಲ್ಲ, ಏನ್ ಮಾಡ್ತಾ ಇದೆ ನಮಗೆ ತಿಳುವಳಿಕೆ ಹೇಳ್ತಾರಲ್ಲ, ಕೋರ್ಟಿಗೆ ಹೋಗ್ರಿ, ಮುಚ್ಚಿದಲ್ಲ ಕೋಟೆಯಲ್ಲಿ ಹೋಗ್ರಿ. ಹಾಗಾದ್ರೆ ಬಡವರಿಗೆ ಈ ದೇಶದಲ್ಲಿ ನ್ಯಾಯ ಇಲ್ವ ಸರ್? ಸಾಮಾನ್ಯ ಜನಗಳ ಹೆಣ್ಮಕ್ಳು ಸತ್ರೆ ಇದೇ ರೀತಿ ಅಧಿಕಾರಿ ವರ್ಗ, ಪೊಲೀಸ್ ಇಲಾಖೆ, ಸಿಬಿಐ, ಸಿಒಡಿ, ಸಿಐಡಿ, ರಾಜಕೀಯ ಎಲ್ಲ ಸೇರ್ಕೊಂಡು ಎಲ್ಲ ನುಂಗಿ ನೀರು ತಿಂದು ಈ ಪ್ರಕರಣವನ್ನೇ ಮುಗಿಸಿಬಿಡುವುದಾಗಾದ್ರೆ. ಹಾಗಾದ್ರೆ ಇನ್ನು ನೋಡಿ, ನಾನೊಂದು ಹೇಳ್ತೇನೆ. ಮೊನ್ನೆ ಒಂದು ಒಳ್ಳೆ ಲಾಯರ್ ಹತ್ರ ಮಾತಾಡಿದೆ ನಾನು. ಅವರು ಹೇಳ್ತಾರೆ, ನಾನು ಪಾಪದ ಲಾಯರ್, ನಾನು ಇನ್ನೊಂದು ನನ್ನ ಕ್ಲೈಂಟಿನ ಒಂದು ಕೇಸ್ ತಗೊಂಡು ನನಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನನಗೆ ಹೆದರಿಕೆ ಆಗ್ತಾ ಉಂಟು. ಯಾಕಂದ್ರೆ ಎದುರುಗಡೆ ದೊಡ್ಡ ಪಾರ್ಟಿ ಇದೆಲ್ಲ ದುಡ್ಡು ಕೊಡುವ ಬಂದ್ರೆ ಉಂಟಲ್ಲ, ದುಡ್ಡಿನವ ಬಂದ್ರೆ ನಮ್ಮ ಕೇಸ್ ತೆಗೆದು ಬಿಸಾಡ್ತಾರೆ. ಇದೇ ರೀತಿ ಈಗ ಸೌಜನ್ಯ ಕೇಸ್ ಆದಾಗೆ ನಮ್ಗೆ ಈಗ ಹೆದರಿಕೆ ಆಗ್ತದೆ, ಹೇಗೆ ಕೋರ್ಟಿಗೆ ಹೋಗುದು ಅಂತ ಹೇಳ್ತಾರೆ ಅವರು. ಇದರ ಪರಿಣಾಮ ಇದೆಲ್ಲ. ನ್ಯಾಯಾಲಯ ಅಂತ ಹೇಳಿದ್ರೆ ದುಡ್ಡಿದ್ದವರು ಪರವಾಗಿನೇ ಆಗತ್ತೆ ಅನ್ನೋ ರೀತಿ ಎಲ್ಲರಿಗೂ ಕೂಡ. ಹಾಗಾದ್ರೆ ಪಾಪದವರಾಗದೆ ಬದುಕುದು ಹೇಗೆ ಸರ್? ಅಲ್ಲ, ಇನ್ನು ನಮ್ದೇನು ನೋಡಿ, ನೀವು ಬರ್ದಂಥದ್ದಲ್ಲ, ನಾನು ಬರ್ದಂತಲ್ಲ, ಜಯಂತ ಅವರು ನಮ್ಮ ಮಾಧ್ಯಮದವರು ಬರ್ದಂಥದ್ದಲ್ಲ, ಸರ್ಕಾರವೇ ಕೊಟ್ಟ ದಾಖಲೆಗಳು. ಇದೆಲ್ಲ ಫ್ರಾಡ್, ಫೇಕ್. ನಮ್ಮ ಎಲ್ಲ ವ್ಯವಸ್ಥೆಗಳಿಂದ ಬಂದಂತ ಈ ದಾಖಲೆಗಳು. ಒಂದು ಕಡೆಯಿಂದ ಮಾಡಿ ಅಂತ ಹೇಳುದು, ಮತ್ತೊಂದು ಕಡೆಯಿಂದ ಮುಚ್ಚಿಸುವುದು, ಮತ್ತೊಂದು ಕಡೆಯಲ್ಲಿ ಬೆಂಕಿ. ನಿಮ್ಗೆ ಗೊತ್ತಿದೆ, ಕ್ಲೀನ್ ಆಗಿ ಗೊತ್ತಿದೆ. ಡಬಲ್ ಮರ್ಡರ್ ಆ ಡಾಕ್ಯುಮೆಂಟ್ ಸುಡ್ಲಿಕ್ಕೆ ಕೊಂಡೋಗುವಂತ ಡಾಕ್ಯುಮೆಂಟ್ ನಮ್ಗೆ ಸಿಕ್ಕಿರುವಂತದ್ದು. ಹೌದು. ಯಾವುದು? ನಾರಾಯಣ ಮಾವುತ ಯಮುನನ ಕೇಸಲ್ಲಿ ಸುಡ್ಲಿಕ್ಕೆ ಕೊಂಡೋಗುವಂತ ದಾಖಲೆ ಸಿಕ್ಕಿರುವಂತದ್ದು ನಮ್ಗೆ. ಆ ಕಾನ್ಸ್ಟೇಬಲ್ ಅದರದ್ದು ಒಂದು ಫೋಟೋ ತೆಗೆದಿದ್ದು, ಅರ್ಧ ಸುಟ್ಟಿದ್ದು ಇದೆ ಅದರಲ್ಲಿ, ಅರ್ಧ ಸುಟ್ಟು ಉಳಿಕಿದ್ದಲ್ಲ. ಮತ್ತೆ ಹಾಗಾದ್ರೆ ಎಂತ ಸರ್ ಇದು? ಕಾರ್ಯಾಂಗದ ವ್ಯವಸ್ಥೆ ಆಗಿದ್ರೆ ಫುಲ್ ಫ್ರಾಡ್ ಆಗಿದ್ರು. ಇದನ್ನು ಸರಿಯಾಗಿ ಮಾಡುದು ಯಾಕೆ ಅಲ್ಲ, ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಪವರ್ಫುಲ್. ಸಂತೋಷ್ ರಾವ್ ಅಲ್ಲ, ರಾಜಶ್ರೀ, ದೇವಮಾನವ ಸಂತೋಷ್ ರಾವ್ನ ಬಚಾವ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ ಸಂತೋಷ್ ರಾವ್ ಕಪ್ಪು ಬಚ್ಚಿ ತೊಳೆಯುವಂತ ಸಂತೋಷ್ ರಾವ್ ಇಷ್ಟೆಲ್ಲ ಪವರ್ಫುಲ್. ಆಮೇಲೆ ಇನ್ನೊಂದು ಸರ್, ಈ ಹಿಂದೆ ನಾವು ಹೇಳಿದ್ವಿ, ಮತ್ತೆ ಒಂದ್ಸಲ ಮುಚ್ಚಿಟ್ಟ ದಾಖಲೆಗಳಲ್ಲಿ ಈ ಡಿಜಿ ಅಂಡ್ ಐಜಿಪಿ ಇಂದ, ಪೊಲೀಸ್ ಮಹಾನಿರ್ದೇಶಕರಿಂದ ಇದೇ ಜಾಗದಲ್ಲಿ ಕೂತ್ಕೊಂಡೆ ನಾವು ಬಿಡುಗಡೆ ಮಾಡ್ತೀವಿ ಅದನ್ನ. SKDRDP ಅಕ್ರಮ ಮೀಟರ್ ಬಡ್ಡಿ ದಂಧೆ ಕುರಿತು ನೀವು ತನಿಖೆ ಮಾಡಿ ಅನ್ನೋದನ್ನು ಕೂಡ ಮುಚ್ಚಿಟ್ಟಿದ್ರು. ಇದೇ ರೀತಿ ಮೊನ್ನೆ CT ರವಿ ಅವರು ಮತ್ತೆ ಡಾಕ್ಟರ್ G ಪರಮೇಶ್ವರ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಈ ನಕಲಿ ದೇವಮಾನವ ಕುಟುಂಬದ ಮೇಲೆ, ಟ್ರಸ್ಟ್ ಮೇಲೆ ಆದಂತಹ FIR ಗಳನ್ನು ಕೂಡ ಮುಚ್ಚಿಟ್ಟಿದ್ದಾರೆ. ಒಬ್ಬರು ಶಾಸಕರು ಕೇಳಿದ್ರು, ಮೊನ್ನೆ ವಿಧಾನಸಭೆ ಅಧಿವೇಶನ ಕೇಳಿದ್ರು, ಅಕ್ರಮ ಮೀಟರ್ ಬಡ್ಡಿ ದಂಧೆ, ಮೈಕ್ರೋ ಫೈನಾನ್ಸ್ ಬಗ್ಗೆ ಕೇಳಿದ್ರು. ಆವಾಗ G ಪರಮೇಶ್ವರ್ ಅವರು ಹೇಳ್ತಾರೆ, ಇವ್ರ ಮೇಲೆ ಯಾವುದೇ ಕೇಸ್ಗಳಿಲ್ಲ ಅಂತ ಹೇಳ್ತಾರೆ. ಅಲ್ಲ, G ಪರಮೇಶ್ವರ್ಗೆ ನರ ಉಂಟ? ಅದು ನರ ಸತ್ತ ಒಬ್ಬ ಗೃಹ ಮಂತ್ರಿ, ಅದು ನರ ಸತ್ತ ಗೃಹ ಮಂತ್ರಿ. ನಾನು ಹೇಳುವಂತದ್ದು, ಈಗ ಸುಗ್ರೀವಾಜ್ಞೆ ಜಾರಿಯಲ್ಲಿದೆ ಅಂತ ಯಾಕೆ ಹೇಳಿ ನೋಡ, ಅದನ್ನ ಯಾಕೆ ಜಾರಿ ಮಾಡಿದ್ದೇವೆ? ಒಂದು ಇಷ್ಟು ಸಾವಿರ ಜನ ಕೂಗಾಡ್ತಿದ್ದಾರೆ, ಲಕ್ಷ ಜನ ಇವತ್ತು ಕೂಗಾಡ್ತಿದ್ದಾರೆ ಬೀದಿಯಲ್ಲಿ, ಸಾಯ್ತಾ ಇದ್ದಾರೆ, ಸಾವಿರಾರು ಮಂದಿ ಸಾಯ್ತಾ ಇದ್ದಾರೆ.
ಅಳ್ತಾ ಇದ್ದಾರೆ ರಸ್ತೆಯಲ್ಲಿದ್ದು. ಒಂದಾದ್ರೂ ಸುಮೋಟೋ ಕೇಸ್ ದಾಖಲು ಮಾಡಿದ್ರು ಸರ್? ಒಂದು ಮಾಡಿಲ್ಲ. ಈಗ ನಾವು ಕೊಟ್ಟದ್ರಲ್ಲಿ 43 NCR ಆಗಿದೆ, ಒಂದು 6-7 ಕೇಸ್ FIR ಆಗಿದೆ ಅವ್ರ ಮೇಲೆನೆ. ಯಾರು ಅಕ್ರಮ ಬಡ್ಡಿ ದಂಧೆ ಯಾರು ಮಾಡ್ತಾ ಇದ್ದಾರೋ, SKDRDP ಏನು ತಂಡ ಇದೆಯೋ ಅವರೇ ಮಾಡ್ತಾ ಇರುವಂತದ್ದು. ಆದ್ರೆ ಎಲ್ಲಿಯಾದ್ರೂ ಒಂದು ಸುಮೋಟೋ ಕೇಸ್ ಈ ಸುಗ್ರೀವಾಜ್ಞೆ ಅಡಿಯಲ್ಲಿ ಯಾವ್ದಾದೊಂದು ಕೇಸ್ ದಾಖಲಾಯ್ತಾ ಸರ್? ಸುಗ್ರೀವಾಜ್ಞೆ ಯಾಕೆ ಜಾರಿ ಮಾಡಿದ್ರು? ಅಷ್ಟು ಟೈಮ್ ತಿಂದ್ರಲ್ಲ ಸುಗ್ರೀವಾಜ್ಞೆ ಜಾರಿ ಮಾಡ್ಲಿಕ್ಕೆ. ಅಲ್ಲಿ ಮೀಟಿಂಗ್ ಮಾಡಿದ್ರು, ಇಲ್ಲಿ ಮೀಟಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರಲ್ಲ. ಇದ ಖರ್ಚು ಯಾರು ಸರ್? ಇದು ಯಾಕೆ ಮಾಡಿದ್ದು? ಸೌಜನ್ಯ ಹೋರಾಟಗಾರ ಮೇಲೆ ಸುಮೋಟೋ ಮಾಡ್ತಾರೆ, ವಿಡಿಯೋ ಮಾಡಿ ಇದು ಮಾಡೋ ಯೂಟ್ಯೂಬರ್ಗಳ ಮೇಲೆ ಸುಮೋಟೋ ಆಗಿ ಎಕ್ಸ್ ಪಾರ್ಟಿನೇ ವಿಡಿಯೋ. ಇದು ಹೇಗೆ ಅಂತ ಹೇಳಿದ್ರೆ, ಸತ್ಯ ಹೇಳಿದವ ಸತ್ಯ ಹೋದ, ಅನ್ಯಾಯ ಮಾಡಿದವ ಅನ್ನ ತಿಂದ. ಈಗ ಬದುಕಬೇಕಾಗಾದ್ರೆ ಇಷ್ಟು ಮುಚ್ಚಿಟ್ಟ ದಾಖಲೆಗಳು ಇದೆ, ಇದು ಕಣ್ಣಿಗೆ ಕಾಣುವಂತವು. ಆನಂತರ CBI ಕೊಟ್ಟಂತಹ ವರದಿಯಲ್ಲಿ ಬರೀ ಡಾಕ್ಟರ್ ರಶ್ಮಿ, ಡಾಕ್ಟರ್ ಆದಮ್ ಮಾತ್ರ ಇಲ್ಲ, PSI ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಎಲ್ಲರ ಮೇಲೆನೂ ಕೂಡ ವರದಿ ಕೊಟ್ಟಿದೆ CBI. ಎಲ್ಲರನ್ನು ದಂಡನೆಗೆ ಒಳಪಡಿಸಬೇಕು ಅಂತ ಹೇಳಿ ಕೊಟ್ಟಿದೆ ಅಲ್ವಾ? ಈಗ ನಾವು ಕೇಳೋದು ಈಗ ನೋಡಿ, ರಶ್ಮಿ ಅವರು ಮೊನ್ನೆ ಒಂದು ಕೇಸ್ ಮಾಡಿದ್ರು. ನಮ್ಮ ಮೇಲೂ ಮಾಡಿದ್ದಾರೆ, ನಿಮ್ಮ ಮೇಲೆ ಮಾಡಿದ್ದಾರೆ, ಪ್ರಸನ್ನಕ್ಕನ ಮೇಲೆ ಮಾಡಿದ್ದಾರೆ, ನಮ್ಮ ಮೇಲೆ ಹೆಸರು ಮಾಡಿರ್ಬೇಕು. ಏನು ಮಾನ ನಷ್ಟ ಮೊಕದ್ದಮೆ. ಹಾಗಾದ್ರೆ ಅವ್ರ ಮೇಲೆ ದಂಡನೆಗೆ ಅವತ್ತು ಯಾರು ಆದೇಶ ಮಾಡಿದ್ದು ಸರ್? 2017ರಲ್ಲಿ ಯಾರು ಆದೇಶ ಮಾಡಿದ್ದು? ಹಾಗಾದ್ರೆ ಆ ಅಧಿಕಾರಿಯ ಮೇಲೆ ಸಹ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕಲ್ಲ, CBI ಮೇಲೆ ಹಾಕ್ಬೇಕಲ್ಲ, ಇವರು CBI ಮೇಲೆ ಕೂಡ ಹಾಕ್ಬೇಕಲ್ಲ ರಶ್ಮಿ. ಈಗ ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ನಮ್ಮ ಮೇಲೆ ಹಾಕ್ತಾರಲ್ಲ, ನಮ್ಮ ಹೋರಾಟಗಾರ ಮೇಲೆ ಹಾಕ್ತಾರಲ್ಲ, ಈಗ CBI ಮೇಲೆ ಹಾಕ್ಬೇಕಲ್ಲ ಅವರು. ನಮ್ಮನ್ನ ಕಟಕಟೆಯಲ್ಲಿ ನಿಲ್ಲಿಸ್ಲಿ, ಎಲ್ಲವೂ ಕೂಡ ಬಹಿರಂಗ ಮಾಡ್ತೀವಿ. ಕಟಕಟೆಯಲ್ಲಿ ನಿಲ್ಲಿಸ್ಲಿ, ಅವರು ಆರೋಗ್ಯ ಸ್ಥಾನದಲ್ಲಿ ನಿಲ್ಲಿಸ್ಲಿ, ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ. ಇನ್ನೂ ಏನೇನು ದಾಖಲೆ ಇದಾವಲ್ಲ ಎಲ್ಲವೂ, ಯಾವ ಅಧಿಕಾರಿಗಳು, ಯಾವ ಕಾನೂನು ಎಷ್ಟೆಷ್ಟು ಮುಚ್ಚಿಟ್ಟಿದ್ದಾರೆ, ಇನ್ನು ಎಷ್ಟೆಷ್ಟು ನಾವು ತೆಗಿತಾ ಇದ್ದೇವೆ, ಅದೆಲ್ಲವೂ ಇಡ್ತೇವೆ ಸಮಾಜದ ಮುಂದೆ. ಈಗ ನಾನು ತಾವು ಪ್ರಶ್ನೆ ಕೇಳಿದ್ರಲ್ಲ, ಸುಮಾರು ಜನ ಕೇಳ್ತಾ ಇದ್ದಾರೆ, ನೀವು ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ ಅನ್ನೋದನ್ನ. ಕೋರ್ಟಿಗೆ ಆಲ್ರೆಡಿ ಹೋಗಿ ಆಗಿದೆ. ಗೊತ್ತೇ ಇಲ್ಲ. ಡಬಲ್ ಮರ್ಡರ್ ಕೇಸಲ್ಲಿ ಏನೇನು ಸಾಕ್ಷಿಗಳಿದ್ದಾರೆ ಮತ್ತು ಇನ್ನೂ ಅನೇಕ ಏನೇನು ಮುಚ್ಚಿದ ಲಕೋಟೆ, ತೆರೆದ ಲಕೋಟೆ, ಎಲ್ಲಾ ರೀತಿಯಿಂದಲೂ ಕೂಡ ಹೇಳಿ ಆಗಿದೆ. ಆನಂತರ ನಂದು ಒಂದು ಪ್ರಶ್ನೆ, ನ್ಯಾಯಾಲಯ ವಿಳಂಬ ಮಾಡಿದ್ರೆ ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ? ಅದು ಒಂದೇದು ಸರ್. ಎರಡನೇದಕ್ಕೆ ಅವರು ಉತ್ತರ ಕೊಡಬೇಕು. ಏನಂತ ಹೇಳಿದ್ರೆ, ಇಷ್ಟು ಎಲ್ಲಾ ಚರ್ಚೆ ನಡೀತಾ ಇದೆಯಲ್ಲ, ಇಡೀ ದೇಶಾದ್ಯಂತ ಚರ್ಚೆ ನಡೀತಾ ಇದೆ ಸೌಜನ್ಯ ಪ್ರಕರಣದಲ್ಲಿ. ನಿಜವಾಗಿಯೂ ಯಾರ ಮೇಲೆ, ಯಾವ ಕುಟುಂಬದ ಮೇಲೆ, ಯಾವ ಪ್ರಭಾವಿ ಕುಟುಂಬದ ಮೇಲೆ ಆರೋಪ ಇದೆಯಲ್ಲ, ಆ ಕುಟುಂಬದ ಒಬ್ಬ ಸದಸ್ಯನು ಕೂಡ ಇದುವರೆಗೂ ಮಾತಾಡಿಲ್ಲ. ಬರೀ ನಮ್ಮಲ್ಲಿನೇ ಜಗಳ ಹಚ್ಚೋದು, ನಮ್ಮಲ್ಲಿನೇ ಪ್ರಶ್ನೆ ಕೇಳಿಸೋದು. ಹಿಂಗಾಗಿ ನನಗೆ ಈ ರೀತಿ ಡಿಬೇಟ್ ಅಲ್ಲ, ರಿಸಲ್ಟ್ ಬರಬೇಕಾಗಿದ್ದು ಕೋರ್ಟ್ ಇಂದ. ಸರ್ಕಾರ ಮರು ತನಿಖೆ ಮಾಡಬೇಕು ಅಂತ ಸರ್ಕಾರದ ಹತ್ರನೇ ಇದೆ, ಸರ್ಕಾರನೇ ಮಾಡಬೇಕು. ಆಲ್ರೆಡಿ ಸರ್ಕಾರದ ಪೊಲೀಸ್ ಇಲಾಖೆನೇ ಹೇಳಾಗಿದೆ ಮರು ತನಿಖೆ ಮಾಡಲ್ಲ. ನೀವೇ ಈಗ ಎಷ್ಟು ಹೇಳಿದ್ರಲ್ಲ, ಈಗ ನಮ್ಗೆಲ್ಲ ಕೇಳ್ತಾರಲ್ಲ, ನೀವು ಬೀದಿ ರಂಪಾಟ ಯಾಕೆ ಕೋರ್ಟಿಗೆ ಹೋಗಿ ಅಂತ ಹೇಳಿ. ಈಗ ಇವ್ರು ನಮ್ಮ ಜೊತೆಯಲ್ಲಿ ಬರ್ಲಿ ಕೋರ್ಟಿಗೆ, ಯಾರು ಕೇಳುವವರು, ಪ್ರಶ್ನೆ ಕೇಳುವವರು ಬರ್ಲಿ ಅಲ್ಲ. ಆನಂತರ ಇನ್ನೊಂದು ತೇಜೋವನೆ ಬಗ್ಗೆ ಮಾತಾಡ್ತಾರಲ್ಲ, ಈಗ ನಾನು ಇದು ಪದೇ ಕೇಳ್ತಾ ಇದ್ದೇನೆ, ಕೇಳಬೇಕು. ಯಾಕಂದ್ರೆ ಇವತ್ತು ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಪದೇನೆ ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ಜನ ಮರೆತು ಹೋಗ್ತಾರೆ. ಒನ್ಸ್ ಅಗೇನ್ ನಾನು ರಿಪೀಟೆಡ್ಲಿ ಕೇಳ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಈ ಮೊನ್ನೆ ಅಕ್ವಿಟಲ್ ಕಮಿಟಿಯಲ್ಲಿ CBI ನಮಗೆ ಶಿಫಾರಸು ಮಾಡಲಿ ಅಂತ ಹೇಳಿದೆಯಲ್ಲ, ಈಗ ಈ ಪರಮ ಪೂಜ್ಯರು ಅನಿಸ್ಕೊಂಡವ್ರೆ, ಅನೇಕ ಬಿರುದಾಂಕಿತರೇ ಹೇಳಿದ್ರು, ನೋಡಿ ಆ ಮಗುಗೆ CBI ಪ್ರಕರಣದ CBI ತನಿಖೆ ಮಾಡೋದು ನಾನೇ ಹೇಳ್ಬಿಟ್ಟಿದ್ದೆ ಅಂತ ಹೇಳಿದ್ರಿಲ್ಲ. ಅನೇಕ ವಿಡಿಯೋಗಳಲ್ಲಿ ಹರಿದಾಡಿದೆ, ಬಂದಿದೆ ಅಲ್ಲ. ಈಗ ಅವರಿಗೊಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ. ಈಗ ಅವ್ರು ಹೇಳಿದ್ದಕ್ಕೆ ಅವ್ರ ಮಾತು ಕೇಳ್ಕೊಂಡೇ CBI ತನಿಖೆ ಮಾಡಿದಾರಲ್ಲ. ಈಗ ಒನ್ಸ್ ಅಗೇನ್ CBIಗೆ ರೆಫರ್ ಮಾಡಿದ್ದಾರೆ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ, ನೀವು ಶಿಫಾರಸು ಮಾಡಿ ಅಂತ ರಾಜ್ಯ ಸರ್ಕಾರ ಹೇಳಾಗಿತ್ತಲ್ಲ. ಒಂದು ಹಂತದಲ್ಲಿ ಸೌಜನ್ಯನ ಮನೆಯವರ ಹತ್ರನೇ ಹೇಳಿಸಿದ್ದಾರೆ. ಹೌದು. ಈಗ ಸೌಜನ್ಯ ಅವರ ಮನೆಯವರನ್ನ, ಕುಟುಂಬವನ್ನ, ಮತ್ತೆ ಸಂತೋಷ್ ರಾವ್ನ, ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಕರ್ಕೊಂಡು ಹೋಗ್ಲಪ್ಪ. ಇವ್ರು ನಿಜವಾಗ್ಲೂ ಕೂಡ ನ್ಯಾಯದ ಹಂಬಲ ಇದ್ರೆ, ಆ ಸತ್ತಂತ ಅತ್ಯಾಚಾರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿನೇ ಅತ್ಯಾಚಾರ ಕೊಲೆಯಾಗಿ ಸತ್ತಂತಹ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ಪರಮ ಪೂಜ್ಯ ಅನಿಸ್ಕೊಳ್ಳೋರಿಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ ಕರ್ಕೊಂಡು ಹೋಗಿ.
ಸಿಬಿಐ ಹತ್ರ ಕರ್ಕೊಂಡು ಹೋಗ್ಲಿ. ಸಿಬಿಐ ಬೇಡಪ್ಪ, ಅವ್ರಿಗಿಂತ ಮೇಲಿದಾರಲ್ಲ ಅಮಿತ್ ಶಾ ಅವರು, ಅವ್ರ ಮುಂದೆ ಅವ್ರ ಚೇಂಬರ್ ಅಲ್ಲಿ ಕರ್ಕೊಂಡೋಗಿ ನೋಡಿ, ನಮ್ಮ ಈ ಕರ್ನಾಟಕದ ಸರ್ಕಾರ ಹೇಳಿಬಿಟ್ಟಿದೆ ಸಿಬಿಐ ನಮಗೆ ಶಿಫಾರಸು ಮಾಡಬೇಕು ಅಂತ ಹೇಳಿ. ಸೊ ಸಿಬಿಐ ಹತ್ರ ಶಿಫಾರಸು ಮಾಡಿಸ್ಬಿಡಿ. ಯಾಕಂದ್ರೆ ಪಾಪ ಸಂತೋಷ್ ಇವರೇ ಇಂಟ್ರೊಡ್ಯೂಸ್ ಮಾಡಲಿ. ಸಂತೋಷ್ ನೋಡಿ ಸುಖ ಸುಮ್ಮನೆ 3-4 ವರ್ಷ ಜೈಲಲ್ಲಿದ್ದ ನೋಡಿ. ಪಾಪ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಮ್ಮ ಪಕ್ಕದಲ್ಲಿ ಇರೋರು, ಇವರು ಆ ಕ್ಷೇತ್ರದ ಧರ್ಮಾಧಿಕಾರಿ, ನನ್ನ ಬ್ಯಾಟ್ಮೆಂಟು, ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ 2013ರಿಂದ. ಇವ್ರಿಗೂ ಪಾಪ ಇವರು ಹೋರಾಟಕ್ಕೆ ಜಯ ಸಿಗಬೇಕು. ಆಮೇಲೆ ಕುಸುಮಾವತಿ ಅವರು ಪಾಪ ಸೌಜನ್ಯಳ ತಾಯಿ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಆನಂತರ ಆ ಮಗುನು ಕೂಡ ನನ್ನ ಡೇ ಇನ್ಸ್ಟಿಟ್ಯೂಟ್ ಅಲ್ಲಿ ಮಗುವಾಗಿ ಸ್ಟೂಡೆಂಟ್ ಆಗಿತ್ತು. ನನ್ನ ಮನೆ ಅಂಗಳದಲ್ಲಿನೇ ಅದರ ಅತ್ಯಾಚಾರ ಆಗಿದೆ. ಹಿಂಗಾಗಿ ನನ್ನ ಜವಾಬ್ದಾರಿ ನ್ಯಾಯ ಕೊಡಿಸೋದು. ಹಿಂಗಾಗಿ ಅಮಿತ್ ಶಾ ಅವರೇ ಒಂದು ರಾಜ್ಯಸಭಾ ಸದಸ್ಯರಾಗಿ ನಾನು ನಿಮ್ಗೆ ಕೇಳ್ಕೊತಾ ಇದ್ದೇನೆ. ಮತ್ತು ಇಡೀ ಧರ್ಮದ ಗುತ್ತಿಗೆಯನ್ನು ಹಿಡಿದವ್ ನಾನು, ಇಡೀ ದೇವಸ್ಥಾನದ ಗುತ್ತಿಗೆಯನ್ನು ಹಿಡಿದವ್ ನಾನು. ನನಗೆ ಜನ ಕೇಳ್ತಾ ಇದ್ದಾರೆ, ತಗೊಂಡು ಹೊಡಿತಾ ಇದ್ದಾರೆ, ಕಣ್ಣಲ್ಲಿ ಉಗಿತಾ ಇದ್ದಾರೆ, ನನ್ನ ಫೋಟೋನ ಚರಂಡಿಯಲ್ಲಿ ಬಿಸಾಕ್ತಾ ಇದ್ದಾರೆ. ನನ್ನ ಮರ್ಯಾದೆ ಉಳಿಸ್ಕೋಬೇಕು. ಅದರ ಸಲುವಾಗಿ ದಯವಿಟ್ಟು ಇದನ್ನ ಶಿಫಾರಸು ಮಾಡಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳಿಬಿಟ್ರೆ ಸರ್ ಮುಗಿತಲ್ಲ. ನೀವು ಬೈತೀರಾ? ಎಲ್ಲರೂ ಒಂದ್ ನಿಮಿಷ, ಎಲ್ಲರೂ ಕೇಳಿಸ್ಕೊಂಡ್ ಬಿಟ್ಟಿದ್ರಲ್ಲಿ ಲೈವ್ ಅಲ್ಲಿ ಇದ್ದೀನಿ ಸರ್. ಈ ರೀತಿ ಹೇಳ್ಬಿಟ್ರೆ ನೀವು ಬೈತೀರಾ ಅವ್ರಿಗೆ? ಯಾಕೆ ನಾವು ಬೈದೇ ಇಲ್ಲ ಇಷ್ಟೊಂದು. ಅಲ್ಲ ಅಕಸ್ಮಾತ್ ಬೈದೇವ್ ಅಂತಾನೆ ತಿಳ್ಕೊಳ್ಳಿ ಸರ್. ನಾವ್ ಯಾರು ಸರ್ ಬೈಲಿಕ್ಕೆ? ಈ ಮಾತನ್ನ ಪರಮ ಪೂಜ್ಯರು ಅನಿಸ್ಕೊಂಡವರು ಹೇಳಿಬಿಟ್ರೆ, ಇದನ್ನ ಅಮಿತ್ ಶಾ ಅವ್ರ ಮುಂದೆ ಹೇಳಿಬಿಟ್ರೆ ನೀವು ಬೈತೀರಾ? ನಾವು ಬೈತೀವ? ಬೈಯೋದೇ ಇಲ್ಲ. ಇದನ್ನ ಮಾಡ್ಬಿಡ್ಲಿ, ನಮ್ಗೆ ನ್ಯಾಯ ಬೇಕಷ್ಟೇ. ಅವಾಗ ನಾವು ನಂಬುತ್ತೀವಿ ಅವ್ರನ್ನ. ಹೌದಪ್ಪ, ಈ ವ್ಯಕ್ತಿ ಸತ್ಯ ಇದೆ, ನಿಜವಾಗ್ಲೂ ಕೂಡ ಇವರು ಧರ್ಮದ ಅಧಿಕಾರಿಗಳೇ, ಇವ್ರ ಹತ್ರ ನ್ಯಾಯ ಇದೆ. ಇಲ್ಲ ಅಂತ ಹೇಳಿದ್ರೆ ಇವನೊಬ್ಬ ಫ್ರಾಡ್ 420 ಅಂತಾನೆ ಹೇಳ್ಬೇಕಾಗತ್ತೆ. ನಾವಲ್ಲ, ಇನ್ನು ನಾವು ಏನು ಬೈತಾ ಇಲ್ಲ, ಜನಗಳೇ ಹೇಳ್ತಾ ಇದ್ದಾರೆ. ಅದನ್ನ ಅಷ್ಟು ಮಾಡ್ಲಿ. ಒಂದ್ ವೇಳೆ ಮಾಡಿಬಿಟ್ರೆ ನಮಗ್ ಬೈಬೇಕಾರೆ ನೋಡು ಎಂತ ಒಳ್ಳೆಯವರು. ನಾವು ಬೈಸ್ಕೊಳಕ್ ರೆಡಿ ಇದೀವಿ. ಸುಖ ಸುಮ್ಮನೆ ಯಾಕೆ ಬೈಸ್ಕೋಬೇಕು? ಈಗ ಅಪರ್ಚುನಿಟಿ ಇದೆಯಲ್ಲ, ನಾವು ಕಳಿಸಿದ್ರೆ ಅಕ್ವಿಟಲ್ ಕಮಿಟಿಯಲ್ಲಿ ನಾವು ಯಾರು ಸಹಿ ಮಾಡಿಲ್ಲ. ಆಕ್ಚುಲಿ ಅಕ್ವಿಟಲ್ ಕಮಿಟಿಯಲ್ಲಿ ಈ ಸಂತ್ರಸ್ತರ ಪರವಾಗಿ ಒಬ್ಬರನ್ನ ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ MR ಬಾಲಕೃಷ್ಣ ಅವರಾಗ್ಲಿ, ಅಥವಾ ಒಬ್ಬ MHS ಕ್ಯೂರಿ ಅಂತ ಒಬ್ಬರನ್ನ ಯಾರಾದ್ರೂ ಮಾಡ್ಬೇಕಾಗುತ್ತೆ, ಮಾಡ್ಬೇಕಾಗುತ್ತೆ. ಯಾರು ಹೇಳದೆ 4 ಗೋಡೆಯಲ್ಲಿ 4 ಜನ ಸೇರ್ಕೊಂಡು ಒಂದಿಷ್ಟು ಇದ್ರು 4 ಲೈನ್ ಬರೆದು ಮುಚ್ಚಿಟ್ಕೊಂಡು ಕೂತ್ಕೊಂಡು. ಇನ್ನಂತೂ ನಂಬಿಕೆ ಇಲ್ಲ ಸರ್. ಈ ಡಾಕ್ಯುಮೆಂಟ್ಗಳನ್ನು ನೋಡುವಾಗ ಉಂಟಲ್ಲ, ನಮ್ಗೆ ಈ ಕಾರ್ಯಾಂಗದ ವ್ಯವಸ್ಥೆಯೊಳಗೆ ನಂಬಿಕೆ ಸತ್ತೋಗಿದೆ. ನಂಬಿಕೆ ಸತ್ತೋಯ್ತು ನಮ್ಗೆ. ಸೌಜನ್ಯಳ ಕೇಸಲ್ಲಿ ಎಷ್ಟು ಸರ್ಕಾರಿ ಅಧಿಕಾರಿಗಳು ಈ ದಾಖಲೆ ನಾಶ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಇಡೀ ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಸತ್ತೋಯ್ತು. ನಮ್ಗೆ ಸತ್ತೇ ಹೋಯ್ತು. ಇನ್ನು ಹೊತ್ತಾಗಿ ಮಿರಾಕಲ್ ಆಗ್ಬೇಕಷ್ಟೇ. ನಾವೀಗ ಏನ್ ಮಾಡ್ಲಿಕ್ಕೆ ಹೊರಟಿದ್ದೇವಲ್ಲ ಮಿರಾಕಲ್, ಅದೇ ಮಿರಾಕಲ್ ಆಗ್ಬೇಕು ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಏನ್ರಿ ಸರ್ ಮುಂದೆ ಏನು ಈ ಹೋರಾಟ ಯಾವ ತರ? ಅಲ್ಲ, ಇದು ಹೋರಾಟ ನೋಡಿ, ಹೋರಾಟದ ಒಂದು ಪ್ರಯತ್ನ ಅಂತ ಹೇಳಿದ್ರೆ ಒಂದು ಕಾನೂನಿನ ರೀತಿ ನಾವು ಎಲ್ಲಾನು ಕೂಡ ಮಾಡ್ತಾನೆ ಇದ್ದೀವಿ. ಒಂದು ಕಾನೂನಿನ ಹೋರಾಟ, ಇನ್ನೊಂದು ಜನಜಾಗೃತಿ. ಜನಗಳು ಎಚ್ಚೆತ್ತಾಗ ಮಾತ್ರ ನ್ಯಾಯ ಸಿಗುತ್ತೆ. ಈಗ ಯಾಕೆ ಹೋರಾಟ ಆಗ್ಲೇಬೇಕು? ಯಾಕೆ DGP ಸಾಹೇಬರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ? ಥ್ಯಾಂಕ್ಸ್ ಟು ಫ್ರೀಡಮ್ ಟಿವಿ. ಯಾಕೆ ಬಹಿರಂಗವಾಗಿನೇ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ, ಜನಗಳು ಎದ್ದು ನಿಂತ್ಕೊಳ್ಳೋದಕ್ಕೆ. ಅವ್ರಿಗೂ ಕೂಡ ನೋಡಿ, ಎಲ್ಲರೂ ಕರಪ್ಟ್ ಅಂತ ನಾನು ಹೇಳಲ್ಲ, ಎಲ್ಲರೂ ಕೆಟ್ಟು ಹೋಗಿದೆ ವ್ಯವಸ್ಥೆ ಅಂತ ನಾವು ಹೇಳಲ್ಲ. ಸೊ ಹಿಂಗಾಗಿ ಅವರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಸಮಾಜದ ಒಂದೊಂದು ವಿಭಾಗದಲ್ಲಿ, ಒಂದೊಂದು ವ್ಯವಸ್ಥೆಯಲ್ಲಿ. ನೀವು ಹೇಳಿದಕ್ಕೊಂದು ಅಡ್ಡ, ನೀವು ಹೇಳಿದ್ರಿ ಎಲ್ಲರೂ ಆಡಲಿಲ್ಲ. ಅದು ಒಬ್ಬ ಅಧಿಕಾರಿ ಒಳ್ಳೆಯವ್ರು ಏನ್ ಮಾಡ್ಲಿಕ್ಕಾಗ್ತದೆ ಸರ್? ಇವತ್ತು ಏನ್ ಮಾಡ್ಲಿಕ್ಕಾಗ್ತದೆ ನೋಡಿ. ಈಗ ಸಲೀಂ ಅವರು ಬರೆದ್ರು, ತನಿಖೆ ಆಗ್ಲೇಬೇಕು ಇವ್ರದ್ದು ಅಂತ ಹೇಳಿ 2023ರಲ್ಲಿ. ಅದಕ್ಕೆಲ್ಲ ಬಾಕಿ ಅಧಿಕಾರಿಗಳೆಲ್ಲ ಉಲ್ಟಾ ಹೊಡೆದ್ರೆ ಅವ್ರು ಒಬ್ಬ ಏನ್ ಮಾಡ್ತಾರೆ ಸರ್? ಸಲೀಂ ಅಷ್ಟೇ ಅಲ್ಲ, ಯಾಕಂದ್ರೆ ಇವ್ರು ಸಲೀಂ ಅನ್ಕೊಳ್ಳೆ ಮುಸಲ್ಮಾನರು ಏನೋ ಅಲೋಕ್ ಮೋಹನ್ ಸಾಹೇಬರು ಹೇಳಿದ್ದಾರೆ. DG and IGP ಅಲೋಕ್ ಮೋಹನ್ ಸಾಹೇಬರು ಕೂಡ ಒತ್ತು ಕೊಟ್ಟು ಮರು ತನಿಖೆಗೆ ಹೇಳಿದ್ದಾರೆ. ಅಭಿಪ್ರಾಯ ಕೇಳಿದ್ದೆ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಸಾಹೇಬರು. ಹಾಗಾದ್ರೆ ಅವರ ಮಾತಿಗೆ ವ್ಯಾಲ್ಯೂ ಇಲ್ವಾ? ಅವರೆಲ್ಲ IPS IAS ಅಧಿಕಾರಿ ಆಗಿದ್ದವರಲ್ಲ ಅವರು. ಸರ್ ಈಗ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಸರ್. ಮುಂದೆ ಹೋರಾಟ ಯಾವ ತರ ಸರ್? ಅಲ್ಲ, ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಫೇಸ್ಬುಕ್ ಯೂಟ್ಯೂಬ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ಈ ಏನೇನು ನಾವು ಕೇಳೋದು ಈಗ ನೋಡಿ, ಎಲ್ಲ
ಅದ್ರ ಗಮನಕ್ಕೂ ಕೂಡ ಇರಲಿ. ದಯವಿಟ್ಟು ಇದನ್ನ ಶೇರ್ ಕೂಡ ಮಾಡಿ ಹೇಳಿ. ಇದಕ್ಕೆ ಸೈಲೆಂಟ್ ಆಗಿಬಿಟ್ಟಿಲ್ಲ ಅಂತ ಕೇಳ್ತಾರೆ. ಯಾರು ಸೈಲೆಂಟ್ ಆಗಿಲ್ಲ, ಯಾಕಂತ ಹೇಳಿದ್ರೆ ಇವರು ಎಕ್ಸ್ ಪಾರ್ಟಿ, ಈಗ ತಮ್ದಿರ್ಬೋದು ಮತ್ತು ಅನೇಕ ಯೂಟ್ಯೂಬರ್ಗಳು ಮೊನ್ನೆ ನಮ್ಮ ಡಿಟಾಕ್ಸ್ ದಿನೇಶ್ ಅವರು ಹೇಳ್ತಾ ಇದ್ರು, ಬ್ಲಾಕ್ ಮಾಡಿಬಿಟ್ಟು ವಿಡಿಯೋ ಡಿಲೀಟ್ ಮಾಡಕ್ಕೆ, ಎಲ್ಲವೂ ಕೂಡ ಎಕ್ಸ್ ಪಾರ್ಟಿ ಅಂತ ಹೇಳಿದ್ರೆ ನೋಡಿ ಸರ್, ಇವತ್ತು ಗಣೇಶನಿಗೆ ಬಂದಿದೆ ಈಗ ಬೆಳಿಗ್ಗೆ. ಈಗ ಯಾವುದೇ ಯೂಟ್ಯೂಬರ್ಗೆ, ಮಾಧ್ಯಮದವರಿಗೆ ವಾದ ವಿವಾದ ಮಾಡೋದಕ್ಕೆ ಅವಕಾಶ ಕೊಡ್ಬೇಕು ಕೋರ್ಟಲ್ಲಿ. ಅವಕಾಶನೇ ಇಲ್ಲದೆ ಎಕ್ಸ್ ಪಾರ್ಟಿ ವಿಡಿಯೋ ಡಿಲೀಟ್ ಮಾಡುವಂತ ಹೇಳಿದ್ರೆ ಒಬ್ಬ ಯೂಟ್ಯೂಬರ್ಗೆ ಅದು ಶಿಕ್ಷೆನೇ. ಅದು ನೀವು ನ್ಯಾಯಾಲಯಕ್ಕೆ ಕರೆಸದೆ ಅವರ ಮಾತುಗಳನ್ನ ಕೇಳಿಸ್ಕೊಳ್ದೇನೆ, ಪ್ರತಿವಾದಿಗಳ ಮಾತಿಗೆ ಅವಕಾಶ ಇಲ್ಲದೇನೆ, ವಾದ ಪ್ರತಿವಾದಿ ಇಲ್ಲ ಅವಕಾಶ ಇಲ್ಲದೇನೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಆ ಯೂಟ್ಯೂಬರ್ಗೆ ಅದು ಶಿಕ್ಷೆನೆ. ಹಾಗಿದ್ರೆ ಆದೇಶ ಕೊಟ್ಟಂತಹ ಜಡ್ಜ್ ಯಾರು? ಒಂದ್ ಸೆಕೆಂಡ್ ಇವ್ರು ಚಲಾನೆ. ತುಂಬಾ ಜನ ಮುಂದೆ ಇದ್ರದ್ದು ರಿಸಲ್ಟ್ ಇದ್ರದ್ದು ನೋಡಿ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು 6 ತಿಂಗಳ ಹಿಂದೆ ಮಂಗಳೂರಿನಲ್ಲಿ ನಮ್ಮ ಕಾಲೇಜ್ನಲ್ಲಿ ಕಲ್ತಂತವರು ಅಂತ ಹೇಳಿ ಒಂದು 150 ಜನ ಜಡ್ಜ್ಗಳಿಗೆ, ದೊಡ್ಡವರಿಗೆ ಸನ್ಮಾನ ಮಾಡಿದ್ರು. ಅದರದ್ದು ಇಫೆಕ್ಟ್ ಇದೆಲ್ಲ ಬಹಳ ನೋಡಿ. ಇವರು ಬೇರುಗಳು ಎಲ್ಲಾ ಕಡೆನೂ ಕೂಡ ಇದೆ. ಎಕ್ಸ್ ಪಾರ್ಟಿ ನೋಡಿ, ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದಾಗ ಅವನನ್ನ ನ್ಯಾಯಾಲಯಕ್ಕೆ ಕರೆಸಿ ವಾದ ವಿವಾದಕ್ಕೆ ಅವಕಾಶ ಕೊಡಬೇಕು. ಅದು ಕೊಡ್ಲಾರ್ದೇ ನೀವು ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳೋದು, ಅದು ಆ ವ್ಯಕ್ತಿಗೆ, ಆ ಯೂಟ್ಯೂಬರ್ಗೆ ಒಂದು ಶಿಕ್ಷಣ. ಎಕ್ಸ್ ಪಾರ್ಟಿ ಇದು ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಕೆಲಸವನ್ನ ಕಾನೂನಿನ ನ್ಯಾಯಾಲಯದಲ್ಲಿ ಇರುವಂತಹ ನ್ಯಾಯಾಧೀಶರೇ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಕಾನೂನು ನಿಮ್ಮ ಹತ್ರ ಒಂದು ಪ್ರಶ್ನೆ. ಇದಕ್ಕೆಲ್ಲ ಇಂಥವ್ರ ಮೇಲೆ ಕೇಸ್ ಮಾಡಿದ್ರೆ ನಮ್ಗೇನಾದ್ರು ನಮ್ಮನ್ನು ಗಲ್ಲಿಗೆ ಏರಿಸ್ಲಿಕ್ಕೆ ಆಗ್ತದ? ಹೇಳ್ತಾರೆ. ಅಲ್ಲ ಹೇಳಿದ್ ನಾನು ಹೇಳಿದ್ದು ಗಲ್ಲಿಗೆ ಏರಿಸ್ಲಿಕ್ಕೆ ಆಗ್ತದ? ನಮ್ಮನ್ನು ಕೊಲೆ ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳುದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ನೀವೊಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಅಧಿಕಾರಿಗಳು, ನೀವು ಇದಕ್ಕೆಲ್ಲ ಗಲ್ಲಿಗೆ ಏರ್ಸಕ್ ಆಗೋದಿಲ್ಲ. ಅಲ್ಲ ಕೇಳಿದ್ದು ನಮ್ಗೆ. ಅದಕ್ಕೆ ನಾವ್ ಹೇಳೋದು, ಒಂದು 1000 ಮಂದಿ ಜನಗಳು ಎದ್ದು ಕಂಪ್ಲೇಂಟ್ ಮಾಡಿಬಿಡೋದು ಸರ್, ಇಷ್ಟು ತೊಂದರೆ ಆಗ್ತಿದೆ ನಮಗೆ, ಕಾನೂನಿಂದ ಇಷ್ಟು ತೊಂದರೆ ಆಗ್ತಿದೆ ನಮ್ಗೆ ಒಂದು ನಮ್ಮ ಫಂಡಮೆಂಟಲ್ ರೈಟ್ ಅನ್ನು ಕಸಿತಿದ್ದಾರೆ, ನಮ್ಮ ಹಕ್ಕನ್ನು ಕಿತ್ಕೋತಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಮಾಡಿದ್ರೆ ಸರ್. ಅಲ್ಲ, ಜೈಲಿಗೆ ಹಾಕಿ ನಮ್ಮನ್ನ ನೀವು ಕೇಳಿದ್ರೆ ಏನ್ ಮಾಡ್ತಾರೆ ಅಂತ, ಜೈಲಿಗೆ ಹಾಕಿ ನಮ್ಮನ್ನ, ಜೈಲ್ ಬರೋ ಕಾರ್ಯಕ್ರಮ ಇಟ್ಕೊಳ್ಳುವ. ಎಷ್ಟು ಜನ ಹಾಕ್ಲಿ, 1,000, 10,000, ಲಕ್ಷ ಬರ್ತೀವಿ. ಅದು ನಾವು ಒಂದು ಕರೆ ಕೊಟ್ರೆ ಈಗ ಉಂಟಲ್ಲ, ಅದು ಮತ್ತೆ ಇಲ್ಲಿ ಕರ್ನಾಟಕ ರಾಜ್ಯದ ಜೈಲುಗಳಲ್ಲಿ ಜೈಲಿಸ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸದಾಗಿ ಜೈಲು ಕಟ್ಸಕ್ ಟೆಂಡರ್ ಕರಿಬೇಕು. ಇನ್ನು ತುಂಬಾ ಕೆಲಸ ಇದೆ, ತುಂಬಾ ಕೆಲಸ ಇದೆ. ನಾನು ಅದಕ್ಕೆ ಹೇಳುವಂತದ್ದು, ಇದನ್ನು ಮಾಡ್ಲೇಬೇಕು ಸರ್ ನಾವು. ಇದು ಇದೇ ರೀತಿ ಆಗ್ತಾ ಹೋದ್ರೆ 13 ವರ್ಷ ಆಯ್ತು ಸರ್, ಇನ್ನೆಷ್ಟು ಕಾಯೋದು ಇದನ್ನು? ಒಂದು ನಾವು ಪ್ರಾಣ ಕೊಡ್ಲಿಕ್ಕೆ ತಯಾರಾಗ್ಬೇಕು, ಇಲ್ಲ ಅಂದ್ರೆ ಅತ್ಯಾಚಾರ ಯಾರು ಅಂತ ಹೇಳಿ ಈ ಕಾನೂನು ವ್ಯವಸ್ಥೆ ಹೇಳ್ಬೇಕು. ಅದು ಇದನ್ನು ಮಾಡ್ಲೇಬೇಕು ಸರ್ ನಾವು. ಇಷ್ಟು ಅಂದ್ರೆ ಜನಗಳ ಮುಂದೆ ಏನೇನು ವಾಸ್ತವತೆ ಇದೆ ತಿಳಿದಿಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ದೊಂದು ವಿನಂತಿ ಏನು ಅಂತ ಹೇಳಿದ್ರೆ, ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಈ ದೇಶಕ್ಕೆ ಒಂದು ಗಂಡಾಂತರವೇ. ಮೊನ್ನೆ ಪಹಲ್ಗಾಮಲ್ಲಿ ಆದಂತ ಒಂದು ಘಟನೆ, ನಮ್ಮ ಸಂಬಂಧಿಕರೇ ಅಲ್ಲಿ ಸತ್ತಿದ್ದಾರೆ 28 ಮಂದಿ ಅಂತ ಹೇಳಿದ್ರೆ, ಎಲ್ಲ ನಮ್ಮ ರಕ್ತವನ್ನು ಹಂಚಿಕೊಂಡದ್ದು, ಜಾತಿ ಯಾವುದು ಇರ್ಲಿ ಏನಿರ್ಲಿ ಅದು ಗೊತ್ತಿಲ್ಲ ನಮಗೆ. ಆದ್ರೆ ಇವತ್ತು ಮಾನನೀಯ ಮೋದಿಜಿಯವರೊಂದು ಒಳ್ಳೆ ತೀರ್ಮಾನವನ್ನು ತಗೊಂಡಿದ್ದಾರೆ. ಏನು ಆವತ್ತಿನ ದಿನಗಳಲ್ಲಿ ಏನು ಆ ಒಂದು ಎಲ್ಲರ ಸಿಂಧೂರವನ್ನು ಅಳಿಸಿದಂತ ಜನರಿಗೆ ಸಿಂಧೂರ ಅನ್ನುವಂತ ಹೆಸರು ಇಟ್ಟೆ ಇವತ್ತು ಟಾರ್ಗೆಟ್ ಮಾಡಿ ಅಲ್ಲಲ್ಲಿ ಹೊಡಿತಾ ಇದ್ದಾರಲ್ಲ, ಇದು ಶ್ಲಾಘನೀಯ. ನಾವು ನಮ್ಮ ಮೋದಿಜಿಯವರ ಈ ಕ್ರಮಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇವೆ. ಅದರ ಜೊತೆಯಲ್ಲಿ ಒಂದು ನೋವಿನ ಸಂಗತಿ, 13 ವರ್ಷದಿಂದ ಆ ಧರ್ಮಸ್ಥಳ ಗ್ರಾಮದಲ್ಲಿ ಸತ್ತಂತ ಅದೆಷ್ಟೋ ಸಾವಿರ ಅಪ್ರಾಪ್ತ ಹೆಣ್ಣು ಮಕ್ಕಳ ಬಲಿದಾನ ಆಗಿದೆ. ಅಲ್ಲಿಯ ರೇಪಿಸ್ಟ್ಗಳನ್ನು ಕೂಡ ಇದೇ ರೀತಿ ಹೊಡೆದು ಸಾಯಿಸುವಂತ ಒಂದು ಕಾನೂನು ತನ್ನಿ ಮೋದಿಜಿಯವರೇ. ಇದು ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಸಿಕ್ಕಂತ ದೊಡ್ಡ ಒಂದು ಜಯ ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿದ್ರೆ, ಅಲ್ಲಿ ಗಡಿಯಲ್ಲಿ ಎಷ್ಟು ಮಂದಿ ಸತ್ತಿದ್ದಾರೋ ಅದಲ್ಲ, ಅದಕ್ಕಿಂತ ಜಾಸ್ತಿ, ಎಷ್ಟೋ ಪಟ್ಟು ಜಾಸ್ತಿ ಅಪ್ರಾಪ್ತ ಹೆಣ್ಣು ಮಗಳ ಅತ್ಯಾಚಾರ, ಕೊಲೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ. ದಾಖಲೆ ಇದೆ. ಈಗ ನೀವು ಕಾರ್ಕಳದಲ್ಲಿ ಈ ಮಾತನ್ನ ಹೇಳಿದ್ದಕ್ಕೆ ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತ ಹೇಳಿದ್ರೆ, ತಾವು ನೀವು ಹೇಳಿರಲ್ಲ, ಅಲ್ಲಲ್ಲಿ ಹೊಕ್ಕು ಹೊಡಿತಾ ಇದ್ದಾರೆ ಮೋದಿಜಿ ಶ್ಲಾಘನೆ ಅಂತ ಹೇಳಿ. ನೀವು ಅದನ್ನೇ ಇಟ್ಕೊಂಡು
ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಮನೆಗೆ ನುಗ್ಗಿ ಬುಲ್ಡೋಸರ್ಗಳನ್ನ ನುಗ್ಗಿಸ್ಬೇಕು ಅಂತ ಕಾರ್ಕಳದಲ್ಲಿ ಹೇಳಿದ್ರು. ಅದನ್ನ ಇವರು ಯಾವ ರೀತಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ದೇವಸ್ಥಾನ ಧ್ವಂಸ ಮಾಡ್ತಾರೆ ಅನ್ನೋದನ್ನ ಬರೀ ಕಟ್ ಪೀಸ್ ಮಾಡಿ ನೋಡಿ ಸರ್, ಎಲ್ಲ ಪೇಮೆಂಟ್ ಗಿರಾಕಿಗಳು ಮಾಡೋದನ್ನ ನಾವು ಏನ್ ಮಾಡ್ಲಿಕ್ಕೆ ಸರ್, ಆಗುತ್ತೆ? ಇಲ್ಲೇ ಒಂದು ಕೇಳ್ತಾ ಇದ್ದೀನಿ, ನಿಮ್ ಮುಂದೆನೆ ಕೇಳ್ತಾ ಇದ್ದೀನಿ ಸರ್. ಅಂದ್ರೆ ನಮ್ಗೆ ಕೆಲವೊಬ್ರು ಕೇಳ್ತಾ ಇದ್ದಾರೆ, ಅಂದ್ರೆ ಈ ಫೇಕ್ ಟೀಕೆ ಹೇಳ್ತಾರಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಾರೆ. ನಿಜಾನ ಹೇಳ್ಬಿಡಿ ಸರ್. ನಾನು ಹುಟ್ಟು ಧರ್ಮಾಧಿಕಾರಿ ಸರ್. ನಾನು ಹುಟ್ಟು ಧರ್ಮಾಧಿಕಾರಿ. ನನ್ಗೆ ಧರ್ಮಾಧಿಕಾರ ಪಟ್ಟ ಕಟ್ಲಿಕ್ಕೆ ಯಾರು ಇಲ್ಲ. ನಾನು ಹುಟ್ಟು ಧರ್ಮಾಧಿಕಾರಿ. ನಾನು ಉಡುಪಿಯಿಂದ ಬಂದು ಈ ಮಣ್ಣಲ್ಲಿ ಹುಟ್ಟಿದ್ದೆ ಧರ್ಮಾಧಿಕಾರಿಯಾಗಿಯೇ ಹುಟ್ಟಿದ್ದು. ಅಲ್ಲ, ನಿಮ್ಗೇನು ಧರ್ಮಸ್ಥಳದ ಮೇಲೆ ಕಣ್ಣಿಲ್ಲ? ಅಯ್ಯೋ, ಧರ್ಮಸ್ಥಳ ನನ್ಗೆ ಹಾಕ್ಬಿಡಿ, ಯಾರು ಬೇಕಾದ್ರೆ ಯಾರು ಎತ್ಕೊಂಡು ಹೋಗ್ಲಿ, ನಮ್ಗೆ ತಲೆಬಿಸಿಲ್ಲ ಅದು. ನಾವು ಸೌಜನ್ಯ ಮುಂದೆ ಕೂತ್ಕೊಂಡಿದೀವಿ, ಹಾ. ಎಲ್ಲರೂ ತಿಳ್ಕೊಂಡ್ಬಿಡಿ. ಯಾವತ್ತಿಗಾದ್ರೂ ಜಯಂತ್ರೆ ಮತ್ತೆ ಇನ್ನೂ ನಮ್ದು ದೊಡ್ಡ ಸಮಿತಿ ಇದೆ, ಯಾವತ್ತಿಗಾದ್ರೂ ಕೂಡ ದೇವಸ್ಥಾನವನ್ನ ವಶಕ್ಕೆ ತಗೋಬೇಕಂತ ಏನಾದ್ರೂ ಚರ್ಚೆ ಯೋಚನೆ ಏನಾದ್ರೂ ಬಂದಿದೆ? ಏನಾದ್ರೂ ಸೌಜನ್ಯನಿಗೆ ದೇವಸ್ಥಾನದಲ್ಲಿನೇ ಆಗ್ಬಿಡ್ಲಿ ನೋಡಿ, ಏನಾದ್ರೂ ಸೌಜನ್ಯನಿಗೆ ನಮ್ಮ ಹೋರಾಟದ ಫಲವಾಗಿ ನ್ಯಾಯ ಸಿಕ್ಕಿದ್ರೆ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಒಂದು ಹೊತ್ತಿನ ಅಭಿಷೇಕ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟರೆ ಸಾಕು. ನಮ್ಗೆ ಆ ದೇವಸ್ಥಾನ ಬೇಡ, ಧರ್ಮಸ್ಥಳ ಬೇಡ ನಮ್ಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಅದು ನಮ್ಮ ಭಕ್ತಿಯ ತಾಣ, ಅದು ನಮ್ಮ ರಕ್ತ, ಅದು ಹಾಗೇ ಇರ್ಬೇಕು. ಅದನ್ನು ಯಾರ್ಯಾರು ತಿನ್ಲಿಕ್ಕೆ ನಾವಂತೂ ಖಂಡಿತ ಕೊಡಬೇಕು. ಆ ನಂತರ ದೇವರು ಇರುವಂತ ದೇವಸ್ಥಾನ ಯಾರು ನಡೆಸಬೇಕು ಅಂತ ಹೇಳಿ ದೇವರು ತೀರ್ಮಾನ ಮಾಡ್ತಾನೆ. ನಮ್ಮಂತ ಹುಲುಮಾನವರು ಭಕ್ತರು ತೀರ್ಮಾನ ಮಾಡಕ್ ಸಾಧ್ಯವಿಲ್ಲ, ಆಗುದಿಲ್ಲ, ಸಾಧ್ಯವಿಲ್ಲ. ನಾವು ದೇವರ ಭಕ್ತರೇ ಹೊರತು ಈ ನಕಲಿ ದೇವಮಾನವನ ಕುಟುಂಬದ ತರ ದೇವರ ವ್ಯಾಪಾರಿಗಳಲ್ಲ. ನಾವು ದೇವರ ಭಕ್ತರು, ದೇವರನ್ನ ನಂಬುತ್ತೀವಿ. ನಾವು ದೇವರನ್ನ ವ್ಯಾಪಾರಕ್ಕಿಟ್ಟಂತವರಲ್ಲ. ನಮ್ಮ ಉದ್ದೇಶ ಅಲ್ಲಿ ನಡೆದಂತ ಸೌಜನ್ಯ ಪ್ರಕರಣ ಇರ್ಬೋದು, ಅದಕ್ಕಿಂತ ಹಿಂದೆ ಅನೇಕ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಅದರ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಅವೆಲ್ಲ ಆತ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ. ದೇವಸ್ಥಾನ ತಗೋತಾರೆ, ವಶಕ್ಕೆ ತಗೋತಾರೆ. ಆಲ್ರೆಡಿ ಮಹೇಶ್ ಶೆಟ್ಟಿ ಕೇಳ್ರಿ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ತಿಮರೋಡಿ ಸುಕ್ಷೇತ್ರ ತಿಮರೋಡಿ ಅವರ ಬೀಡಿನ ಧರ್ಮಾಧಿಕಾರಿಗಳು. ಯಾವತ್ತಿಗೂ ಕೂಡ ಧರ್ಮಸ್ಥಳ ಬೇಕು ಅಂತ ಮನಸ್ಸಿನಲ್ಲೂ ಯಾರು ಯೋಚನೆ ಮಾಡಿಲ್ಲ. ಅದನ್ನ ಅವ್ರ ಜೊತೆಗೆ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ನಾನು. ಆ ಒಂದು ಹೊತ್ತಿನ ಅಭಿಷೇಕ ಮಾಡ್ಲಿಕ್ಕೆ ಒಂದು ಮಾಡಿಸ್ಲಿಕ್ಕೆ ನಾವೆಲ್ಲ ಮಾಡೋದು, ಮಾಡಿಸ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಅಷ್ಟೇ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಆನಂತರ ನಂದು ವೈಯಕ್ತಿಕ ವಿನಂತಿ, ದಯವಿಟ್ಟು ಯಾರು ಕೂಡ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಕಾರ್ಯಕರ್ತರಿಗೆ ನಿಮ್ಮ ಅಣ್ಣನೋ ತಮ್ಮನೋ ಸ್ನೇಹಿತನಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಹಿಂದುತ್ವ ಅಂತ ಹೇಳೋದು ಇಡೀ ದೇಶದಲ್ಲಿ, ಜಗತ್ತಿನಲ್ಲಿ, ಬ್ರಹ್ಮಾಂಡದಲ್ಲಿ ಒಂದೇ ಇರೋದು ಹಿಂದೂ ಧರ್ಮದ ತತ್ವ. ನಾನು ಕಣ್ಣಂಗೆ ದಯವಿಟ್ಟು ಬೇಜಾರಾಗಬೇಡಿ. ನೀವು ಕರಾವಳಿಯವರು, ನಾವು ಘಟ್ಟದವರು. ಆದರೆ ಇಲ್ಲಿ ಹಿಂದುತ್ವವನ್ನ ದುರುಪಯೋಗ ಮಾಡ್ಕೊತಾ ಇದಾರಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಹಿಂದುತ್ವ, ಹಿಂದೂ ಧರ್ಮ ಅನ್ನೋದು ಒಂದೇ. ಇಲ್ಲಿ ಈ MLA ಒಂದು ಹಿಂದುತ್ವ, ಈ ಲೀಡರಿಗೆ ಒಂದು ಹಿಂದುತ್ವ, ಇಲೆಕ್ಷನ್ ಟೈಮ್ ಬಂದಾಗ ಒಂದು ಹಿಂದುತ್ವ, ಇಲೆಕ್ಷನ್ ಆದ್ಮೇಲೆ ಒಂದು ಹಿಂದುತ್ವ, ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆದ್ಮೇಲೆ ಒಂದು ಹಿಂದುತ್ವ. ಇದು ಹಿಂದುತ್ವ ಅಲ್ಲ. ನಾನು ಎಲ್ಲರಿಗೂ ವಿನಂತಿ, ಸುಹಾಸ್ ಶೆಟ್ಟಿಗೆ ಹತ್ಯೆ ಆದಾಗ ನಮ್ಗೆಲ್ಲರಿಗೂ ಬೇಜಾರಿದೆ ಸರ್. ರೌಡಿ ಶೀಟರ್ ಅಂದಿದ್ದಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ನಾನು ಅಬ್ಸರ್ವ್ ಮಾಡಿದ್ದು ತುಂಬಾ ಇದನ್ನು ಕೂಡ ನಾನು ತಿಳ್ಕೊಂಡಿದ್ದೇನೆ. ಕೊನೆಯದಾಗಿ ಅವನು ಸಾಯೋಕ್ಕಿಂತ ಮುಂಚೆ ಸುಹಾಸ್ ಶೆಟ್ಟಿ ಸ್ಟೇಟಸ್ ಅಲ್ಲಿ ರಕ್ತದಾನ ಮಾಡಿ ಅಂತ ಹೇಳಿ ಒಂದು ಸ್ಟೇಟಸ್ ಅಲ್ಲಿ ಮೆಸೇಜ್ ಹಾಕೊಂಡಿದ್ದ. ಒಬ್ಬ ರೌಡಿ ಶೀಟರ್ ಈ ತರ ರಕ್ತದಾನ ಮಾಡಿ ಅಂತ ಹಾಕೊಳ್ಳೋಕೆ ಸಾಧ್ಯನಾ? ಅಂದ್ರೆ ಯಾರ್ಯಾರು ಹಿಂದುತ್ವದ ಹೋರಾಟ ಮಾಡ್ತಾರೆ ಕರಾವಳಿಯಲ್ಲಿ, ಎಲ್ಲರೂ ರೌಡಿ ಶೀಟರ್ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲ್ಲರಿಗೂ ಗೊತ್ತಿರಲಿಲ್ಲ. ರೌಡಿ ಶೀಟರು ಸುಹಾಸ್ ಶೆಟ್ಟಿಗೆ ಯಾಕೆ ತಂದಿದ್ದೀರಿ ಅಂತ ಕೇಳ್ತಾರಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿಯು 1998ರಿಂದಾನೆ ಕೋಮು ಗಲಭೆ ಮಾಡ್ತಾ ಇದ್ದಾರೆ ಅಂತ ಹೇಳಿ 1998 ರೌಡಿ ಶೀಟರ್ ಇಲ್ಲಿ ತನಕ ಯಾವುದೇ ಕೋಮು ಗಲಭೆಯಲ್ಲಿ ಭಾಗಿಯಾದಂತ ಒಂದು ಕೇಸ್ ತೆಗೆದುಕೊಡ್ಲಿ, ಒಂದೇ ಒಂದು ಕೇಸ್ ತೆಗೆದುಕೊಡ್ಲಿ ಸರ್. ಕಮ್ಯುನಲ್ ಆಕ್ಟಿವಿಟೀಸ್ ಸರ್, ಯಾವಾಗ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ ಅದರ ವಿರುದ್ಧ ಧ್ವನಿ ಎತ್ತಬೇಕು. ಆದ್ರೆ ಯಾವಾಗ ಹಿಂದೂ ಇಲ್ಲಿ ನೋಡಿ, ಬರೀ ಹಿಂದೂ ಇಲ್ಲಿ ನೀವು ಕರಾವಳಿ ಅಂತ ನೋಡ್ತಾ ಇದ್ದೀರಿ, ನಾನು ನೋಡೋದು ನೋಡಿ ನಿನ್ನೆ ಬಂದದ್ದು
ಹಾ. ಏಳನೇ ತಾರೀಕು ರೌಡಿ ಶೀಟರ್ ಹಾ. ಅದನ್ನ ನಿನ್ನೆ 14 ತಾರೀಕಿಗೆ ಇದು ಮಾಡ್ಬೇಕು, 1 ಲಕ್ಷ ಬಾಂಡ್ ಕಟ್ಟಬೇಕು. ಅಲ್ಲ, ರೌಡಿ ಶೀಟರ್ ಬಗ್ಗೆ ಅಂದ್ರೆ ಈ ಶಬ್ದದ ಬಗ್ಗೆ ಇಲ್ಲಿ ನೀವು ಕರಾವಳಿಯಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಇದ್ರದ್ದು ನಮಗೆ ಮಾಡಿದ್ರು ಅಂತ ನೋವಿದೆ. ಅದೇ ರೀತಿ ದಲಿತರ ಪರವಾಗಿ ಧ್ವನಿ ಎತ್ತದವರಿಗೂ ರೌಡಿ ಶೀಟರ್ ಮಾಡಿದ್ದಾರೆ. ರೈತರ ಪರವಾಗಿ ಹೋರಾಟ ಮಾಡಿದಂತ ಮುಖಂಡರಿಗೂ ಕೂಡ ರೌಡಿ ಶೀಟರ್ ಮಾಡಿದ್ದಾರೆ. ಕನ್ನಡ ಪರ ಧ್ವನಿ ಎತ್ತದಂತ ಅನೇಕರಿಗೆ ರೌಡಿ ಶೀಟರ್ ಮಾಡಿದ್ದಾರೆ. ನಿಜವಾದ ರೌಡಿಗಳಿಗೆ, ಕೊಲೆ ಅತ್ಯಾಚಾರಿಗಳಿಗೆ ಬಿರುದನ್ನ ಕೊಡ್ತಾರೆ. ದೇವಮಾನವ, ದೇವಶ್ರೀ, ಆ ಶ್ರೀ, ಈ ಶ್ರೀ ಅಂತೇಳಿ ಬಿರುದನ್ನ ಕೊಡ್ತಾರೆ. ಅನೇಕ ನೋಡಿ, ಕಾವೇರಿ ಹೋರಾಟದಲ್ಲಿ ಈ ಧುಮ್ಕದವರಿಗೆ ಅನೇಕ ಜನರಿಗೆ ಕೇಳಬೇಕಾದ್ರೆ ನೀವು ರೈತರಿಗೇನೆ ರೌಡಿ ಶೀಟರ್ ಮಾಡಿದ್ದಾರೆ. ಬಹಳ ಜನಕ್ಕೆ ರೌಡಿ ಶೀಟರ್ ಮಾಡ್ತಾರೆ. ಆಕ್ಚುಲಿ ಈಗ ಏನಾಗಿದೆ, ಮುಂಚೆನಿತ್ತು 3 ಸಾರಿ ಕನ್ಸಿಕ್ಯೂಟಿವ್ ಕೇಸ್ ಆದಾಗ, ಕ್ರಿಮಿನಲ್ ಕೇಸ್ ಆದಾಗ ರೌಡಿ ಶೀಟರ್ ಮಾಡ್ಬೇಕಂತಿತ್ತು. ಆನಂತರ ಸುಹಾಸ್ ಶೆಟ್ಟಿ ಬಗ್ಗೆ 2020ರಲ್ಲಿ ಪಾಪ ಅವನಿಗೆ, ಸುಹಾಸ್ ಶೆಟ್ಟಿಗೆ ರೌಡಿ ಶೀಟರ್ ಮಾಡಿದಾಗ ಬಿಜೆಪಿಯದೇ ಸರ್ಕಾರ ಇತ್ತು. ಆರ್ ಅಶೋಕ್ ಗೃಹ ಮಂತ್ರಿ ಆಗ. ಆರ್ ಅಶೋಕ್ ಅವರು 2012ರಲ್ಲಿ ಸೌಜನ್ಯ ಪ್ರಕರಣದಾಗಿದ್ರು. ಅಲ್ಲ, ಹಾ. ಸೋಸ್ ಇದು ಆಗುವಾಗ್ಲೂ ಕೂಡ ಈಗ ಅವರೇ ಬಂದು ಭಾಷಣ ಮಾಡ್ತಾರೆ. ನಾನು ನಮ್ಮ ಎಲ್ಲಾ ಸಹೋದರರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಸುಖ ಸುಮ್ಮನೆ ಈ ಗಾಳಕ್ಕೆ ಒಳಗಾಗಬೇಡಿ. ಯಾಕಂತ ಹೇಳಿದ್ರೆ ಈ ಪ್ರವೀಣ್ ನೆಟ್ ಅವ್ರ ಪ್ರಕರಣ ಪ್ರವೀಣ್ ನೆಟ್ ಅವರು ಪ್ರಕರಣ ಆದಾಗ ನಾನು ನಮ್ಮ ತಾಯಿ ಮಕ್ಕಳ ಜೊತೆ, ಹೆಂಡತಿ ಮಕ್ಕಳು, ನಮ್ಮ ತಾಯಿ ಕೂಡ ಕರ್ಕೊಂಡು ಹೋಗಿದ್ದೇನೆ ಪ್ರವೀಣ್ ನೆಟ್ ಅವ್ರ ಮನೆಗೆ. ಅಲ್ಲಿ ಹೋಗಿ ಎಲ್ಲರನ್ನು ಪರಿಚಯ, ಯಾಕಂದ್ರೆ ನಾವು ಎಲ್ಲರಿಗೂ ಗೊತ್ತಾಗಬೇಕು ಒಬ್ಬ ಹೋರಾಟದಲ್ಲಿ ಮೃತಪಟ್ಟಂತಹ ವ್ಯಕ್ತಿಯ ಮನೆ ಹೆಂಗಿರ್ತದೆ, ಅವನ ಜೀವನ ಹೆಂಗಿರ್ತದೆ ಅಂತ ಹೇಳಿ ಪರಿಚಯ ಮಾಡಕ್ಕೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ ನಾನು. ಪ್ರವೀಣ್ ನೆಟ್ ಅವರು ಟೋಟಲಿ ಇನ್ನೋಸೆಂಟ್ ಅದರಲ್ಲಿ. ಸುಖಾ ಸುಮ್ಮನೆ ಅವನನ್ನ ಕೊಂದು ಹಾಕಿದ್ರು. ಪ್ರವೀಣ್ ನೆಟ್ಟಾರ್ ಎಷ್ಟು ಇನ್ನೋಸೆಂಟ್, ಫಾಸಿಲ್ ಕೂಡ ಅಷ್ಟೇ ಇನ್ನೋಸೆಂಟ್. ಒಂದು ವೇಳೆ ಪ್ರವೀಣ್ ನೆಟ್ಟಾರ್ಗೆ ಕೊಂದವನನ್ನೇ ಟಾರ್ಗೆಟ್ ಮಾಡಿದ್ರೆ ಅದಕ್ಕೆ ಒಂದು ತಾರ್ಕಿಕ, ಒಂದು ಲಾಜಿಕ್ ಅಂತ ಇರ್ತದೆ. ಪಾಪ ಅದರಲ್ಲಿ ಸುಹಾಸ್ ಶೆಟ್ಟಿನ ಸೇರಿಸಿದ್ರು, ಅಂದ್ರೆ ಬಳಸ್ಕೊಂಡ್ರು ಅವನು. ಈಗ ಬರೀ ಭಾಷಣ ಮಾಡಿ ಹೋಗ್ತಾರೆ. ನಾನು ಕೇಳೋದು ಇಷ್ಟ ಸರ್, ಗೋರಕ್ಷಣೆ ಯಾವುದು ನಮ್ಮ ಉತ್ತರ ಪ್ರದೇಶ ಅಮೇಥಿ ಸೋದರಲ್ಲ, ಯಾರು ಸ್ಮೃತಿ ಇರಾನಿ, ಅವ್ರದ್ದೊಂದು ಇದನ್ನಿದೆ, ಏನೋ ರೆಸ್ಟೋರೆಂಟ್ ಇದೆ ಗೋವಾದಲ್ಲಿ, ಸಿಲಿ ಸೋಲ್ಸ್ ಅಂತ. ಅವ್ರು ಯಾಕೆ ಸೋಲ್ತರು ಅನ್ನೋದು ಸ್ವಲ್ಪ ಇಲ್ಲಿಯ ಗೋರಕ್ಷಣಾ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಸಂಬಂಧ, ಸ್ಮೃತಿ ಇರಾನಿ ಅವ್ರಿಗೆ ಇದಕ್ಕೆ ಏನ್ ಸಂಬಂಧ ಅಂತ ಹೇಳಿ. ಅವ್ರದ್ದೊಂದು ರೆಸ್ಟೋರೆಂಟ್ ಇದೆ ಗೋವಾದಲ್ಲಿ, ಸಿಲಿ ಸೋಲ್ಸ್ ಅಂತ. ಅವ್ರ ಮಗಳು ನೋಡ್ಕೊತಾ ಇದ್ರು. ಲೈಸೆನ್ಸ್ ಇಲ್ದೇನೆ, ಎಕ್ಸೈಸ್ ಲೈಸೆನ್ಸ್ ಇಲ್ದೇನೆ ಆ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅಲಿಗೇಷನ್ ಆಯ್ತು. ಅಲ್ಲಿ ಹೋಗಿ ನೋಡಿದ್ರೆ ಆ ರೆಸ್ಟೋರೆಂಟ್ ನಲ್ಲಿ ಬೀಫ್ ಮೆನು ಇದೆ. ಬೀಫ್ ಅಂತ ಹೇಳಿದ್ರೆ ಗೋಮಾಂಸದಿಂದ ತಯಾರು ಮಾಡಿದ ಅಡಿಗೆ ಮೆನು, ಖಾದ್ಯ ಬೀಫ್ ಮೆನು. ಯಾರ್ದು? ಸ್ಮೃತಿ ಇರಾನಿ. ಯಾರು ಸ್ಮೃತಿ ಇರಾನಿ? ಬಿಜೆಪಿಯ ಕೇಂದ್ರ ಸಚಿವರು, ಟಾಪ್ ಮೋಸ್ಟ್ ಲೀಡರ್. ರೆಸ್ಟೋರೆಂಟ್ ಯಾರ್ದು? ಸ್ಮೃತಿ ಇರಾನಿ ಮಗಳು. ಎಲ್ಲಿ? ಗೋವಾದಲ್ಲಿ. ಆ ಗೋವಾಕ್ಕೆ ಸರ್ ಒಂದು ನಿಮ್ಗೆ ಹೇಳ್ತೇನೆ, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಅನೇಕ ಹಿಂದೂ ಕಾರ್ಯಕರ್ತರು, ಬಜರಂಗ ದಳದವರು ಗೋವಾಕ್ಕೆ ಲಾರಿ ಹೋಗೋದನ್ನ, ಅಕ್ರಮ ಸಾಗಾಟ ಮಾಡೋದನ್ನ ನಿಲ್ಲಿಸಿದ್ದಕ್ಕೆ ಅನೇಕ ಬಜರಂಗ ದಳದ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ. ಗೋವಾಕ್ಕೆ ಹೋಗೋದನ್ನ ತಡೆದಿದ್ದಕ್ಕೆ. ಅದರಲ್ಲಿ ಯಾರು ನಮ್ಮ ಗುಡಿಗೇರಿ ಬೂದಿ ಬಸವರಾಜ್ ಅಂತ ಹೇಳಿ, ಬಸವರಾಜ್ ಬೂದಿಹಾಳ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅವನು, ಪ್ರಖರ ಹಿಂದುತ್ವವಾದಿ. ಅವನ ಮೇಲೆ 54 ಕೇಸ್ ಆಗುತ್ತೆ. 54 ಕೇಸ್ ಆಗುತ್ತೆ. ಕೊನೆಗೆ ಪಾಪ ಅವನಿಗೆ ಟ್ರೀಟ್ಮೆಂಟ್ಗೆ ಖರ್ಚಿದಿಲ್ಲ. ನಾವು ಮತ್ತೆ ಪ್ರಮೋದ್ ಮುತಾಲಿಕರು ಕೊಡ್ತಾ ಇದ್ವಿ. ಪ್ರಮೋದ್ ಮುತಾಲಿಕರು ಒಬ್ಬರೇ ಅಟೆಂಡ್ ಮಾಡ್ತಿದ್ರು. ಅವನ ಭಾಷಣಕ್ಕೆ ಎಷ್ಟೋ ಸಾವಿರಾರು ಜನ ಬರೋರು, ಎಷ್ಟೋ ಜನ MLA-ಗಳಾಗಿದ್ದಾರೆ, MP-ಗಳಾಗಿದ್ದಾರೆ. ಒಬ್ರು ಬರಲಿಲ್ಲ. ಈಗ ನಾನು ಕೇಳೋದಿಷ್ಟೇ, ಗೋರಕ್ಷಣೆ ಮಾಡ್ಬೇಕಂತ ಕೇಸ್ ಹಾಕೊಂಡವರು ಬಜರಂಗ ದಳವರು, ಅದರಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ವಿಶ್ವ ಹಿಂದೂ ಅಂದ್ರೆ ಪೂರ್ತಿ ಇಡೀ ಒಂದು ಪರಿವಾರದ. ಆದರೆ ಗೋಮಾಂಸದ ಬೀಫ್ ರೆಸ್ಟೋರೆಂಟ್ ನಡೆಸ್ತಾ ಇದ್ದಿದ್ದು ಬಿಜೆಪಿಯ ಕೇಂದ್ರ ಸಚಿವೆ, ಮಗಳ ಹೆಸರಲ್ಲಿ ಮಗಳೇ ಇದ್ದಿದ್ದಲ್ಲಿ ನೋಡಿ. ದಯವಿಟ್ಟು ಮಂಗಳೂರಿನ, ದಕ್ಷಿಣ ಕನ್ನಡದ ಎಲ್ಲಾ ನಮ್ಮ ಹಿಂದೂ ಸಹೋದರರು ತಿಳ್ಕೊಬೇಕಿಲ್ಲ. ಆ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಈ ಸಾರಿ ಯಾರೋ ಇರಾನಿ, ಸ್ಮೃತಿ ಇರಾನಿನ ಸೋತಿತ್ತು, ಹಿಂದೂ ಕಾರ್ಯಕರ್ತರೇ ಸೋಲಿಸಿತ್ತು. ಕಾಂಗ್ರೆಸ್ನವ್ರು ಸೋಲಿಸಲಿಲ್ಲ.
ಅವ್ರು ಸೋಲ್ಸೋದಕ್ಕೆ ರಾಹುಲ್ ಗಾಂಧಿ ಬಂದು ನಿಲ್ಲಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ಕಾಂಗ್ರೆಸ್ ಸೋಲ್ಸಿದ್ದಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಗೋರಕ್ಷಣೆಗೆ ಹೋರಾಟ ಮಾಡಿ ಕೇಸ್ ರಿಜಿಸ್ಟರ್ ಮಾಡ್ಕೊತಾ ಇದ್ದೀವಿ, ಅಪಮಾನ ತಿಂತಾ ಇದ್ದೀವಿ. ನೀವು ಹೋಗಿ ಗೋವಾದಲ್ಲಿ ಅಲ್ಲಿ ಅದ್ರದ್ದು ಮಾರಾಟ ಮಾಡ್ತಾ ಇದ್ರಿ, ಆ ಸೊಕ್ಕು ಮುರಿಯೋದ್ರ ಸಲ ಸೋಲ್ತಿದ್ರು. ಅದಕ್ಕೆ ನಾನು ಎಲ್ಲಾ ಸಹೋದರರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನೀವು ಇನ್ನೊಬ್ಬರಿಗೆ ಬಳಕೆ ಆಗಬೇಡಿ. ನೀವು ಬಳಕೆ ಆಗ್ತಾ ಇದ್ರಿ, ನಿಜವಾಗ್ಲೂ ಹಿಂದುತ್ವ ಪ್ರತಿಪಾದನೆ ಮಾಡ್ಬೇಕಾ, ಬನ್ನಿ ಸೌಜನ್ಯ ಹೋರಾಟಕ್ಕೆ. ಸರ್, ಕೊಲೆಗಳನ್ನು ಮಾಡಿ ಧರ್ಮ ಸಂರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಸರ್? ಅಲ್ಲ ಸರ್, ಅಲ್ಲ ನೋಡಿ, ನಾನು ಅದನ್ನು ಕೂಡ ಹೇಳ್ತಾ ಇದ್ದೀನಿ. ನಾನು ಮನವೊಲಿಕೆಯ ಅದೇನಂತಾರೆ ಅಪೀಸ್ಮೆಂಟ್ ಕೆಲಸ ನಾನು ಮಾಡೋದಿಲ್ಲ. ಇವತ್ತಿನ ಮುಸ್ಲಿಮರ ಮನವೊಲಿಕೆ ಕೆಲಸ ಮಾಡಿಲ್ಲ. ಹಿಂದೂ ಹೆಣ್ಮಕ್ಳನ್ನ ಓಡಿಸ್ಕೊಂಡು ಹೋಗ್ತಾರ, ವಿರೋಧ ಮಾಡೇ ಮಾಡ್ತೀನಿ, ನಾನು ಮಾಡೇ ಮಾಡ್ತೀವಿ. ಗೋಹತ್ಯೆ ಮಾಡ್ತಾರ, ವಿರೋಧ ಮಾಡೇ ಮಾಡ್ತೀವಿ. ನಾವು ಅದನ್ನ ಮನವೊಲಿಸೋ ಕೆಲಸ ಮಾಡೋದಿಲ್ಲ, ಅಪೀಸ್ಮೆಂಟ್ ಕೆಲಸ ನಾವು ಮಾಡೋದಿಲ್ಲ. ಆದ್ರೆ ಬಳಸ್ಕೊಳ್ತಾ ಇದಾರಲ್ಲ ನಮ್ಮ ಕಾರ್ಯಕರ್ತರನ್ನ, ಇದೇ ಆರೋಗ್ಯ ಹೇಳಿದ್ರು ಸರ್, ಇದೇ ಆರೋಗ್ಯ ಎಲೆಕ್ಷನ್ಗೆ ಬರ್ತದಂತ ಆಗುವಾಗ ಶುರು ಮಾಡ್ತಾರೆ. ಇದೇ ಆರೋಗ್ಯಕ್ ಅವರು ನೋಡಿ ಮಂಗಳೂರಿನಲ್ಲಿ ಪಬ್ ದಾಳಿ ಮಾಡಿದಾಗ ನಾನು ಬಜರಂಗ ದಳದವ್ರ ಮೇಲೆ ಕೇಸ್ ಹಾಕಿದೆ ಅಂತ ಹೇಳಿ ಎದೆ ಕಟ್ಟಿ ಹೇಳ್ತಾರೆ ಆರೋಗ್ಯಕ್ ಅವರು. ಇಲ್ಲಿ ಬಂದು ಬೊಗಳೆ ಭಾಷಣ ಬಿಡ್ತಾರೆ. ಸುಹಾಸ್ ಶೆಟ್ಟಿ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಇನ್ನೊಂದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪಕ್ಕದಲ್ಲಿ ಕೂತಾರಂತ ನಾನು ಹೇಳಿಲ್ಲ. ಕಳೆದ ಒಂದು 3-4 ದಿನದಿಂದ ಒಂದು ಮೆಸೇಜ್ ಬರ್ತಾ ಇದೆ, ನನಗೂ ಕೂಡ ಬರ್ತಾ ಇದೆ, ಎಲ್ಲರಿಗೂ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸುಹಾಸ್ ಶೆಟ್ಟಿ ತಿರ್ಕೊಂಡಾಗ ಹೋಗಿದ್ರ, ಅದರ ಫೋಟೋ ಕಳಿಸಿ, ವಿಡಿಯೋ ಕಳಿಸಿ. ಸತ್ತಂತವ್ರ ಮನೆಗೆ ಹೋಗಿ ವಿಡಿಯೋ ಮಾಡಿಕೊಂಡು ಪ್ರಚಾರ ತಗೊಳ್ಳೋದು ಹಿಂದುತ್ವದ ಲಕ್ಷಣ ಅಲ್ಲ. ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದೇ ಒಂದು ವಿಡಿಯೋ ಮಾಡಲಿಲ್ಲ ಅಲ್ಲಿ, ಇದು ಗೊತ್ತಿರಲಿ. ಫೋಟೋನೇ ತಗೊಳ್ಳಿಲ್ಲ. ಅಲ್ಲಿ ಹೋಗಿ ಅಳ್ತಾ, ನಾನು ಅವಾಗ ಒಂದು ಮೇ ಬಿ ಒಂದು 20 ದಿನದ ಹಿಂದೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಇವಾಗ ಹೇಳಿದ್ದೆ, ಇವ್ರು ಏನೇ ಮಾಡ್ತಾರಲ್ಲ ಬರೀ ಭಾಷಣ ಮಾಡಿ ಬೊಗಳೆ ಬಿಟ್ಟು ಹೋಗ್ತಾರೆ. ಹಿಂದುತ್ವ ಕಾರ್ಯಕರ್ತನ ಮೇಲೆ ಕೊಲೆ ಆಯ್ತು ಅಂತ ಹೇಳಿದ್ರೆ ಇವರೆಲ್ಲರೂ ಹಿಂದುತ್ವದ ಲೀಡರ್ ಅಂತ ಹೇಳ್ಕೊಳ್ಳೋರು ಟಿವಿ ಮುಂದೆ ನಿಂತ್ಕೊಂಡಿರ್ತಾರೆ. ಅವ್ರ ಕಡೆಯವ್ರು ಏನ್ ಮಾಡ್ತಾರೆ, ಬೇಲ್ ತಗೊಳ್ಳೋದಕ್ಕೆ ಓಡಾಡ್ತಿರ್ತಾರೆ. ಮೊನ್ನೆನೂ ಆಗಿದ್ದದೆ. ಎಲ್ಲರೂ ಟಿವಿ ಮುಂದೆ ಅಳ್ತಾ ಮಾತಾಡ್ತಾ ಇದ್ದಾರೆ. ಅವನ ರಕ್ಷಣೆ, ಅವ್ ಯಾರು ಕೊಂದಿದಾನಲ್ಲ ಅವನು ಈ ಗಲ್ಲಿಗೇರಿಸೋ ಪ್ರಯತ್ನ ಏನಾದ್ರು ಮಾಡ್ತಾರ? ಇಲ್ಲ. ಶರತ್ ಮಳ್ಳಿವಾಳ ಅಂತ ಕೇಸು ಸಿಕ್ನಾ? ಹಿಂದೂ ಹರ್ಷ ಕೊಲೆ ಆಯ್ತು, ಅದು ಸಿಕ್ನಾ? ಪ್ರವೀಣ್ ನೆಟ್ಟಾರು ಅವನ ಶಿಕ್ಷೆ ಆಯ್ತಾ? ಇವ್ರಿಗೆ ಯಾರಿಗಾದ್ರು ಶಿಕ್ಷೆ ಆಯ್ತಾ? ಈಗ ಹೇಳ್ತಾರೆ NIA ತನಿಖೆ ಆಗ್ಬೇಕು. ಶರತ್ ಮಳ್ಳಿವಾಳದ NIA ತನಿಖೆ ಆಗ್ತಾ ಇರೋದು. ಶರತ್ ಮಳ್ಳಿವಾಳದ NIA ತನಿಖೆನೇ ಆಗ್ತಾ ಇರೋದು. ಆದ್ರೆ ಯಾವುದೇ ಶಿಕ್ಷೆ ಆಗಿಲ್ಲ. ಯಾಕಾಗಿಲ್ಲ? ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಯಾರಿಗೆ ನಿಜವಾಗಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ, ಎಲ್ಲಾ ಧರ್ಮದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೌಜನ್ಯ. ಶರತ್ ಮಡಿವಾಳ ಹೇಳ್ತಿರ್ತಾರೆ, ಚಿತ್ತರಂಜನ್ ಪ್ರಕರಣ, ಭಟ್ಕಳ ಪ್ರಕರಣ, ಅದರದ ಆರೋಪ ಇದೆ. ನಕಲಿ ದೇವಮಾನನ ಜೊತೆಗಿದ್ದ, ಗೊತ್ತಿದೆ ಎಲ್ಲರಿಗೂ, ಫೋಟೋ ಇದೆ. ಹೌದು, ಎಲ್ಲರಿಗೂ ಗೊತ್ತಿದೆ. ನಕಲಿ ದೇವಮಾನವನ ಜೊತೆ ಚಿತ್ತರಂಜನ್ ಹತ್ಯೆ ಮಾಡಿದಂತ ಆರೋಪಿಗಳದ್ದು ಫೋಟೋ ಇದೆ. ಆನಂತರ ಈ ಮೊನ್ನೆ ನಮ್ಮ ಗಂಗಾವತಿ ರಾಘವೇಂದ್ರ ಅವರು ಒಂದು ಹೇಳ್ತಾ ಇದ್ರು, ಈಗ ಶರತ್ ಯಾರು ನಮ್ಮ ಸುಹಾಸ್ ಶೆಟ್ಟಿಗೆ ರೌಡಿ ಶೀಟ್ರು ಅಂದ್ರು ಅಂತೇಳಿ ರಾಧಾ ಹಿರೇಗೌಡರಿಗೆ ಕೆಟ್ಟದಾಗಿ ಬೈದ್ರು. ನೋಡಿ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮೀಡಿಯಾ ಬಗ್ಗೆ ನಮಗೂ ಬೇಜಾರಿದೆ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಂಗಂತ ಹೇಳಿ ರಾಧಾ ಹಿರೇಗೌಡರಿಗೆ, ಸೌಮ್ಯ ಹೆಗಡೆ ಅವರಿಗೆ, ಆನಂತರ ನಮ್ಮ ಯಾರು ಕೂಡ್ಲಾರಾಮ್ ಬೇಜ್ಗಿರ್ಬೋದು, ಆನಂತರ ಸುಬ್ರಹ್ಮಣ್ಯ ಅಡಿಗೆ ಥರ್ಡ್ ಕೆಟ್ಟದಾಗಿ ಬರೀತಾ ಇದ್ದಾರೆ. ಇದರಿಂದ ಸಂಚಾರ ಸ್ಟುಡಿಯೋ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಕೂಡ ಯಾರ್ಯಾರು ಈಗ ಪ್ರಸನ್ನ ಅಕ್ಕಗೆ ಬೈದ್ರು, ವಿಜಯಕ್ಕಗೆ ಬೈದ್ರು, ಶಶಿಕಲಾ ಶೆಟ್ಟಿ, ಎಲ್ಲರಿಗೂ ಕೂಡ ಬೈತಾನೆ ಇರ್ತಾರೆ. ನಿಮ್ಮ ಹೆಂಡತಿ ಮಕ್ಕಳಿಗಂದ್ರೆ ಏನು ಬಿಟ್ಟಿಲ್ಲ. ರಾಧಾ ಹಿರೇಗೌಡರ ಮನೆ ಕೆಟ್ಟದಾಗಿ ಬೈದಿದ್ದಾರೆ. ಇದರಿಂದ ಸುಹಾಸ್ ಶೆಟ್ಟಿ ಬಗ್ಗೆ ಇರುವಂತಹ ಏನೊಂದು ಸಿಂಪತಿಯನ್ನ ಅವರೇ ಕಡಿಮೆ ಮಾಡ್ಕೊತಾ ಇದ್ದಾರೆ, ಕಡಿಮೆ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಬಿಟ್ಟು ಸೌಜನ್ಯ ಪ್ರಕರಣಕ್ಕೆ, ಸೌಜನ್ಯನಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಎಲ್ಲಾ ಧರ್ಮದವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಹಿಂಗಾಗಿ ಇಲ್ಲಿನೇ ಒಗ್ಗಟ್ಟು ಬೇಡ. ನಿಜವಾಗ್ಲೂ ಕೂಡ ಏನಾದ್ರೂ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಇತ್ತು, ಸ್ವಾಭಿಮಾನ ಇತ್ತು, ನಮ್ಗೆ ನಿಮ್ ಬಗ್ಗೆ ಸಾಕಷ್ಟು ಬೈದಿದ್ದೀರಿ, ನೀವು ಮಹೇಶ್ ಶೆಟ್ಟರಿಗೆ ಬೈದಿದ್ದೀರಿ, ನಮಗ್ ಬೈದಿದ್ದೀರಿ, ಅಂದ್ರೆ ನಿಮ್ ಮುಂದೆ ಇಟ್ಕೊಂಡು ಬೈದಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಇಟ್ಕೊಂಡು. ಅದರಲ್ಲಿ ಅನೇಕವುಗಳು ಫೇಕ್ ಸರ್. ಈಗ ಹಿಂದೂ ರಾಷ್ಟ್ರ ಅಂತ ಅಕೌಂಟ್ ಮಾಡಿರ್ತಾರೆ, ಅವೆಲ್ಲ ಫೇಕ್ ಅಕೌಂಟ್ ಅವು. ದಯವಿಟ್ಟು ಬನ್ನಿ, ನಾವು ವಿಶಾಲ ಮನೋಭಾವದಿಂದ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೌಜನ್ಯ ಕೂಡ ಒಂದು ಹೆಣ್ಣು ಮಗು, ಇನ್ನು ಹೆಣ್ಣು ಮಗು ಮತ್ತೆ ದಯವಿಟ್ಟು ಇದಕ್ಕೆ ಬನ್ನಿ, ಈ ಹೋರಾಟಕ್ಕೆ ಬನ್ನಿ. ಆನಂತರ ಆಂಕರ್ಗಳಿಗೆ ಬೈಯೋದು ಅದನ್ನ ನಾವು ಖಂಡಿಸ್ತೇವೆ. ಹೆಣ್ಮಕ್ಳಿಗೆ ಆಂಕರ್ಗಳಿಗೆ ಬೈಯೋದು ನಮ್ಗೆ ಬೇಜಾರ ಇದೆ. ಪ್ರಶ್ನೆ ಮಾಡಿ, ತಪ್ಪಾಗಿದ್ರೆ ಪ್ರಶ್ನೆ ಮಾಡಿ, ಆದ್ರೆ ಕೆಟ್ಟದಾಗಿ ಬೈಯೋದನ್ನ ನಾವು ಖಂಡಿಸ್ತೇವೆ. ಅದನ್ನ ಖಂಡಿತವಾಗಿ ನಾವು ಅದನ್ನು ಒಪ್ಪೋದಿಲ್ಲ.
ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾ, ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುತ್ತೆ. ಮುಂದೆ ಏನಾಗುತ್ತೋ ಅದು ಪ್ರಧಾನಿಗಳಿಗೆ ಬಿಟ್ಟಿದ್ದು, ಈ ದೇಶದ ಇದಕ್ಕೆ ಬಿಟ್ಟಿದ್ದು. ಗಡಿಯಲ್ಲಿ ಹೇಗೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಇದೆ, ಇಲ್ಲಿ ಅತ್ಯಾಚಾರಿಗಳ ವಿರುದ್ಧ ಯುದ್ಧ ಆಗೇ ಆಗುತ್ತೆ.